ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಪರಮಾತ್ಮ ಈ ಭೂಮಿಗೆ ಹಲವಾರು ಅವತಾರಗಳಲ್ಲಿ ಬಂದಿಳಿದಿದ್ದೆಲ್ಲ ರಕ್ಕಸ ಶಕ್ತಿ ವಿಜೃಂಭಿಸತೊಡಗಿದಾಗ, ಆ ದೈತ್ಯರ ಹಿಡಿತದಲ್ಲಿ ನರಳುತ್ತಿರುವ ಸಾಧು ಸಂತರಾಗಿರ್ಬೋದು, ಜನರಾಗಿರ್ಬೋದು ಅಂತ ತನ್ನ ಭಕ್ತರನ್ನು ಬಿಡುಗಡೆಗೊಳಿಸಲು, ದಾನವರನ್ನು ನಿರ್ನಾಮ ಮಾಡಲು ಭಗವಂತ ಒಂದಲ್ಲ ಒಂದು ರೀತಿಯ ಅವತಾರ ತಾಳ್ತಾನೆ ಇರ್ತಾರೆ. ಇನ್ನೊಂದು ಭಿನ್ನತೆಯನ್ನು ಗುರುವಿನಲ್ಲೂ ದೇವರಲ್ಲೂ ನೀವಿಲ್ಲಿ ಕಾಣಬಹುದು. ದೇವರು ನಿಷ್ಠೂರವಾಗಿ ರಕ್ಕಸರನ್ನು ಕೂಡ ಸಂಹಾರ ಮಾಡಿಬಿಡ್ತಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಒಂದಿಷ್ಟು ಕೆಟ್ಟ ಜನರೇ ಇರ್ತಾರೆ, ಅವರ ವರ್ತನೆ ವಿಪರೀತವಾಗಿರುತ್ತೆ. ಅವರನ್ನು ಭಗವಂತ ಏನಾದರೂ ಬಂದರೆ ಒಂದೇ ಕ್ಷಣದಲ್ಲಿ ನಿರ್ನಾಮ ಮಾಡಿಬಿಡ್ತಾರೆ. ಆದರೆ ಗುರುವು ಹಾಗಲ್ಲ. ಆ ರಾಕ್ಷಸರನ್ನೂ ಕೂಡ, ಅಂದರೆ ಅಂತಹ ಕೆಟ್ಟ ಮನುಷ್ಯರನ್ನೂ ಕೂಡ ಒಳ್ಳೆಯವರನ್ನಾಗಿಸಿ ತಿದ್ದಿ ತೀಡಿ ಅವರಿಗೆ ಮೋಕ್ಷ ದೊರಕಿಸಿಕೊಡುವ ದಾರಿಯನ್ನು ತೋರಿಸ್ಕೊಡ್ತಾರೆ. ಅಂದರೆ ಗುರುವು ರಕ್ಕಸನಲ್ಲೂ ಅಕ್ಕರೆ ತೋರಿ ತಿದ್ದಲು ಬಯಸ್ತಾರೆ. ಇಲ್ಲಿ ಕೆಟ್ಟವರೆಲ್ಲ ಸಾಯಿಲಿ ಅಂತೇಳಿ ನಾವು ಅಂದ್ಕೊಳ್ಬೋದು ಅಲ್ವಾ. ತುಂಬ ಕೆಟ್ಟ ಕೆಲಸ ಮಾಡಿದಾನಪ್ಪ, ಅವನು ಬದುಕಬಾರ್ದು ಅಂಥೇಳಿ ನಮಗೆ ಕೆಲವೊಮ್ಮೆ ಅನಿಸುತ್ತೆ ಕೆಲವೊಂದು ವಿಚಾರಗಳನ್ನು ನೋಡಿದಾಗ ಅಲ್ವಾ. ಆದರೆ ಆ ಒಂದು ಕೆಟ್ಟ ವ್ಯಕ್ತಿಯೂ ಕೂಡ ಯಾವುದೋ ಒಂದು ಮುಗ್ಧ ತಾಯಿಯ, ಒಳ್ಳೆಯ ತಾಯಿಯ ಮಗ ಆಗಿರ್ತಾನೆ, ಇಲ್ಲ ಮಗಳಾಗಿರ್ತಾಳೆ, ಯಾವುದೋ ಒಂದು ಸಂಬಂಧದಲ್ಲಿ ಬಂಧಿತವಾಗಿರ್ತಾರೆ. ಅಂತಹ ಸಮಯದಲ್ಲಿ ಆ ತಾಯಿಯ ಪ್ರಾರ್ಥನೆ ಹಗಲಿರುಳು ಏನಾಗಿರುತ್ತೆ ಗೊತ್ತಾ? ಗುರುವೇ, ನನ್ನ ಮಗ ಇಂಥ ಅಡ್ಡ ದಾರಿ ಹಿಡಿದುಬಿಟ್ಟಿದ್ದಾನೆ, ಕೆಟ್ಟ ಕೆಲಸವನ್ನು ಮಾಡಿಬಿಟ್ಟಿದ್ದಾನೆ, ಅವನನ್ನು ಆ ದಾರಿಯಿಂದ ಹೊರಗೆ ತರಬೇಕು, ನನಗೆ ಸಹಾಯ ಮಾಡಿ, ನನ್ನ ಗಂಡ ಅಡ್ಡ ದಾರಿ ಹಿಡಿದಿದ್ದಾರೆ. ಈ ರೀತಿಯಾಗಿ ಪರಿತಪಿಸ್ತಾ ಇರ್ತಾರೆ. ಗುರುವಿನಲ್ಲಿ ಪ್ರಾರ್ಥನೆಯ ದೃಢವಾದ ಮನಸ್ಸಿನೊಂದಿಗೆ ಶರಣಾಗಿಸ್ತಾ ತಾವು ಕೂಡ ಶರಣಾಗಿರ್ತಾರೆ. ಇಂತಹ ಸಮಯದಲ್ಲಿ ಗುರುವಿನ ಕರುಣೆ ಹೇಗಿರುತ್ತೆ ಅಂದರೆ, ಆ ಮನುಷ್ಯನಲ್ಲಿರುವ ರಕ್ಕಸ ಪ್ರವೃತ್ತಿಯನ್ನು ದೂರ ತಳ್ಳಿ ಅವನನ್ನು ಒಬ್ಬ ಮನುಷ್ಯತ್ವ, ಮಾನವೀಯತೆ ತುಂಬಿದ, ದಯೆ, ಕರುಣೆ, ಪ್ರೇಮ, ಸೇವೆ ತುಂಬಿದ ತಮ್ಮಂತಹ ಪ್ರತಿರೂಪವನ್ನು ಅವರಲ್ಲಿ ಮೂಡುವಂತೆ ಮಾಡಿ ಅವರನ್ನು ಸರಿಪಡಿಸಿ ಆ ತಾಯಿಗೆ ಒಪ್ಪಿಸ್ತಾರೆ, ಇಲ್ಲ ಆ ಹೆಂಡತಿಗೆ ಒಪ್ಪಿಸ್ತಾರೆ, ಆ ತಂದೆ ತಾಯಿಗೆ ಒಪ್ಪಿಸ್ತಾರೆ ಆ ಮಕ್ಕಳನ್ನು. ಆ ರೀತಿ ಕರುಣಾಮಯ, ದಯಾಮಯ, ಪ್ರೇಮಮಯಿ ಸಾಯಿಯಾಗಿದ್ದಾರೆ. ಭಗವಂತನಿಗೂ ಗುರುವಿಗೂ ಇರುವ ವ್ಯತ್ಯಾಸ ಇದೆ. ಅಂದರೆ ರಕ್ಕಸ ಪ್ರವೃತ್ತಿಯಿಂದ ಮನುಷ್ಯನೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ವರ್ತನೆ ಮಾಡಿದಾಗ ಭಗವಂತ ಪ್ರತ್ಯಕ್ಷ ಆಗಿ ಅವನನ್ನು ನಿರ್ನಾಮ ಮಾಡ್ತಾರೆ. ಆದರೆ ಗುರುವು ಆ ರಕ್ಕಸನಲ್ಲೂ ಕೂಡ ಅಕ್ಕರೆಯನ್ನು ತೋರಿಸುವ ಮೂಲಕ ಅವನನ್ನು ತಿದ್ದಲು ಪ್ರಯತ್ನಿಸ್ತಾರೆ ಸ್ನೇಹಿತರೆ. ಹಾಗೆ ನೋಡಿದರೆ ದುರ್ವಿಧಿಗೆ ಸಿಕ್ಕಿ ದುಷ್ಕಾರ್ಯಗಳನ್ನು ಮಾಡ್ತಾ ನರಕದ ದಾರಿ ಹಿಡಿದವರದೇ ಸದಾ ಚಿಂತೆ ಆಗಿರುತ್ತೆ ಗುರುವಿಗೆ. ಯಾಕಂದರೆ ಅವರ ಸ್ಥಾನವೇ ಅಂಥದ್ದು. ತನ್ನ ಶಿಷ್ಯ, ತನ್ನ ಭಕ್ತ, ಹಾಗೆ ಈ ಜಗತ್ತು ಕೆಟ್ಟ ದಾರಿಗೆ ಹೋಗಬಾರ್ದು, ಒಳ್ಳೆಯ ದಾರಿಗೆ ಹೋಗಬೇಕು. ಭಗವಂತನ ಎದುರಿಗೆ ನಿಂತರೆ ಭಗವಂತ ಅವನನ್ನು ಆಶೀರ್ವದಿಸಬೇಕು. ಅಷ್ಟರ ಮಟ್ಟಿಗೆ ತಯಾರಿ ಮಾಡಿ, ಸಿದ್ಧತೆ ಮಾಡಿ ಅವನನ್ನು ನಿಲ್ಲಿಸುವಂತಹ ಏಕೈಕ ಕರುಣಾಮಯಿ ಆದರೆ ಅದು ಸದ್ಗುರುವಾಗಿರ್ತಾರೆ ಸ್ನೇಹಿತರೆ. ಅಂತಹವರನ್ನು ದುಷ್ಪಥದಿಂದ ಸತ್ಪಥಕ್ಕೆ ತಿರುಗಿಸುವ ಸಲುವಾಗಿ ಅದೇನು ಕರುಣೆ, ಅದೆಷ್ಟು ಅವಕಾಶಗಳನ್ನು ನೀಡ್ತಾರೆ ಸದ್ಗುರು. ರೆಟ್ಟೆ ಬಲದಲ್ಲಿ ನಂಬಿಕೆ ಇಡುವ ಅಸುರನಿಗೆ ಅವನಿರುವುದು ಮುಳ್ಳು ಪೊದೆಯಲ್ಲಿ ಅವನಿರ್ತಾನೆ ಅನ್ನೋದನ್ನೇ ಅವನು ಮರ್ತುಬಿಟ್ಟಿರ್ತಾನೆ. ಒಂದಿಷ್ಟು ಹೆಚ್ಚು ಕಡಿಮೆ ಆದರೂ ಅದೇ ಮುಳ್ಳುಗಳು ಅವನನ್ನು ಚುಚ್ಚಿ ಸಾಯಿಸಬಲ್ಲವು. ಅದೇ ಮುಳ್ಳಿನ ಕುಂಟೆಯ ಮೇಲೆ ಅವನು ಬೀಳಬಹುದು. ಆದರೆ ಅವನಿಗೆ ಅವನ ದೃಷ್ಟಿಯಲ್ಲಿ ಸರ್ವಾಧಿಕಾರ ದೊರಕಿಸಿಕೊಟ್ಟ ಸುವರ್ಣ ಸಿಂಹಾಸನ ಆ ಮುಳ್ಳಿನ ಒಂದು ಪೊದೆಯಾಗಿರುತ್ತೆ. ಹೇಗೆಂದರೆ ಅಡ್ಡದಾರಿ ಹಿಡಿದಿರೋದಾಗಿರ್ಬೋದು, ಕೆಟ್ಟ ಕೆಲಸ ಮಾಡಿ ಸಂಪಾದನೆ ಮಾಡಿದ್ದಾಗಿರ್ಬೋದು, ಅದರಿಂದ ಅವರು ಬೇಗನೆ ಸಿರಿವಂತರಾಗಿರ್ತಾರೆ. ನಾನು ಮಾಡಿದ್ದೇ ಸರಿ, ಅದಕ್ಕೋಸ್ಕರನೇ ನನ್ನ ಜೀವನದಲ್ಲಿ ನಾನು ಎಷ್ಟು ಸಂತೋಷವಾಗಿದ್ದೀನಿ, ದೇವರು ಒಳ್ಳೆಯದು, ನ್ಯಾಯ, ಧರ್ಮ ಅನ್ನೋರು ಇನ್ನೂ ಅಲ್ಲೇ ನಿಂತಿದ್ದಾರೆ, ನಾನು ಎಷ್ಟು ಮುಂದೆ ಬಂದುಬಿಟ್ಟಿದ್ದೀನಿ ಅಂತ ಹೇಳಿ ಅವರಿಗೊಂದು ಗರ್ವ. ಆ ಮುಳ್ಳಿನ ಸಿಂಹಾಸನದ ಮೇಲೆ ಕುಳಿತಿದ್ರೂ ಕೂಡ ಆ ಗರ್ವದಿಂದ ಬೇಗ್ತಾ ಇರ್ತಾರೆ. ಅದು ಮುಳ್ಳಿನ ಸಿಂಹಾಸನ ಅಂತೇಳಿ ಅವ್ರಿಗೆ ಗೊತ್ತಿರೋದಿಲ್ಲ. ಇಂತಹ ಭಾವನೆಯನ್ನು ತುಂಬಿಕೊಂಡ ಅದೆಷ್ಟೋ ಪೊಳ್ಳು ಜನರ ಸುಳ್ಳುಗಳಿಗೆ ಕಟು ಸತ್ಯದ ಪರಿಚಯ ಮಾಡಿಸಿಕೊಡ್ತಾರೆ ಆ ಗುರುವು. ದುಷ್ಕರ್ಮಿಗಳು ತಮ್ಮ ಪಾಪ ಕೃತ್ಯದಿಂದ ಸಂಪಾದಿಸಲ್ಪಟ್ಟ ಪ್ರಾರಬ್ಧವೆಂಬ ಬೆಟ್ಟದ ಕರ್ಮ ಫಲವನ್ನು ತನ್ನ ಜ್ಞಾನ ಪ್ರಭೆಯ ಕಾವಿನಿಂದ ಒಣಗಿಸಿ ಪುಡಿಗಟ್ಟಿಸಬಲ್ಲರು ಪರಮಗುರು ಸಾಯಿ. ಯಾಕಂದರೆ ಅವರ ಹೃದಯದಲ್ಲಿ ಸದಾ ನಿವಾಸಿ ಶ್ರೀನಿವಾಸ ವಾಸುದೇವ ಬೇರೆಯಲ್ಲ, ನಿತ್ಯವಂದಿತ ಸದ್ಗುರು ಬೇರೆಯಲ್ಲ ಎಂದೇ ಸಾಕ್ಷಾತ್ ಪರಮಾತ್ಮನೇ ಅರುಹಿದ್ದಾನೆ. ಅಂದರೆ ಸದ್ಗುರು ಬೇರೆಯಲ್ಲ, ನಾನು ಬೇರೆಯಲ್ಲ ಅಂತೇಳಿ ಸ್ವಯಂ ಶ್ರೀಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಹಾಗೆ ಬಾಬಾ ಕೂಡ ಉಪದೇಶಗಳನ್ನು ಕೊಟ್ಟಿದ್ದು. ನಾನು ದೇವರು ಅಂತೇಳಿ ಬಾಬಾ ಎಂದಿಗೂ ಹೇಳಿಲ್ಲ. ಆದರೆ ಒಂದು ಮಾತನ್ನು ನೆನ್ಪಿಟ್ಕೊಳ್ಳೋ ಸ್ನೇಹಿತರೆ, ದೇವರಿಗಿಂತ ದೊಡ್ಡ ಸ್ಥಾನ ಗುರುವಿನ ಸ್ಥಾನ. ಬಾಬಾ ಯಾವಾಗಲೂ ಹೇಳಿದ್ದು ಸಬ್ಕಾ ಮಾಲೀಕ್ ಏಕ್ ಹೈ, ನಿಮ್ಮ ಧರ್ಮವನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸ್ಕೊಂಡು ಹೋಗಿ, ಧರ್ಮವನ್ನು ತೊರಿಬೇಡಿ ಅಂತಲೇ ಬಾಬಾ ಹೇಳಿದ್ದು.
ಗುರು ಅಂದರೆ ಹೇಗಿರಬೇಕು? ಶಾಂತವಾದ ಸ್ವಭಾವವಾಗಿರಬೇಕು. ಹಾಗೆ ಭಕ್ತರ ಎದುರಿಗೆ ಅವರು ಕುಳಿತರು ಅಂದರೆ ಅದೆಂತಹ ಸಂತೋಷ ಭಕ್ತರಿಗೆ ಆಗಬೇಕು ಅಂದರೆ, ಜೀವನದ ಎಲ್ಲ ರೀತಿಯ ಕಷ್ಟ, ಸಮಸ್ಯೆಗಳು ಈ ಕ್ಷಣವೇ ನನ್ನ ಜೀವನದಿಂದ ದೂರ ಹೋದವು ಅನ್ನುವ ಭರವಸೆ ಮೂಡುವಂತಿರಬೇಕು. ಈಗೆಲ್ಲ ಕೆಲವರು ನಾನು ಗುರು ಅಂತೇಳಿ ಕಾವಿ ಧರಿಸಿ ಓಡಾಡ್ತಾರಲ್ಲ, ಆ ರೀತಿ ಪ್ರಚಾರಕ್ಕೋಸ್ಕರ ಏನೆಲ್ಲ ಮಾಡ್ತಾರಲ್ಲ, ಆ ರೀತಿಯಾಗಿರಬಾರ್ದು. ಶ್ರೀ ಸಾಯಿನಾಥರು ತುಚ್ಛ ಮಾನವರೆನಿಸಿಕೊಂಡವರನ್ನೂ ತುಂಬು ಹೃದಯದಿಂದ ಬಳಿ ಸೆಳೆದುಕೊಂಡ ಉಚ್ಚ ವರ್ಗದ ಶುದ್ಧ ಸನ್ಯಾಸಿ. ಅವರ ಜ್ಞಾನ ಜ್ಯೋತಿಯ ದಿವ್ಯ ಪ್ರತಿಭೆ ಬಲು ಅಪರೂಪದ್ದು. ಶತಶತಮಾನಗಳಿಗೊಮ್ಮೆ ಭೂಮಿಯಲ್ಲಿ ಸಿಗುವ ವೈಡೂರ್ಯದ ಅಗ್ನಿ ಕಿರಣಗಳಂತೆ ಸಮಸ್ತ ಪ್ರಾಣಿಗಳಲ್ಲೂ ನಿಷ್ಕಾಮ ಪ್ರೇಮ ಅವರದು. ಶತ್ರು, ಮಿತ್ರ, ರಾಜ, ಭಿಕ್ಷುಕ ಎಲ್ಲರೂ ಒಂದೇ ದರ್ಜೆಯವರು ಅವರ ದೃಷ್ಟಿಯಲ್ಲಿ. ಭಕ್ತರ ಕಲ್ಯಾಣ ಉದ್ಧಾರಕ್ಕಾಗಿ ತಮ್ಮ ಪುಣ್ಯ ರಾಶಿಯನ್ನು ವ್ಯಯಿಸಿದವರು ಅವರು. ಆದರೆ ಇಲ್ಲೊಂದು ಮರ್ಮವೂ ಅಡಗಿದೆ. ಈಗ ನಿಮಗೆ ಅರ್ಥ ಆಗಿರಬೇಕು ಅಂತ ಹೇಳಿ ಅಂದ್ಕೊಳ್ತೀನಿ. ಮೇಲ್ನೋಟಕ್ಕೆ ಕಾಣುವಷ್ಟು ಸುಲಭವಾಗಿ ಸಾಯಿ ಸಾನ್ನಿಧ್ಯ ಭಾಗ್ಯ ಲಭಿಸೋದಿಲ್ಲ. ಅದು ಅವರಿಚ್ಛೆಗೆ ಸಂಪೂರ್ಣವಾಗಿ ಬಿಟ್ಟ ವಿಷಯವಾಗಿರುತ್ತೆ. ನೀವು ಬಾಬಾರವರನ್ನು ಕಣ್ ತುಂಬ್ಕೊಳ್ತಾ ಇದ್ದೀರಾ ಇವತ್ತು ಅಂದರೆ ಖಂಡಿತವಾಗಿಯೂ ಅದು ಅವರ ಇಚ್ಛೆಯೇ ಆಗಿರುತ್ತೆ. ಯಾಕಂದರೆ ಅದು ಅವರಿಚ್ಛೆಗೆ ಸಂಪೂರ್ಣವಾಗಿ ಬಿಟ್ಟ ವಿಷಯ. ಅವರನ್ನು ಹತ್ತಿರದಿಂದ ಕಣ್ ತುಂಬಿಕೊಳ್ಳುವುದಿರಲಿ, ದೂರದಿಂದಲೇ ಕಂಡು ತೃಪ್ತಿ ಪಟ್ಟುಕೊಳ್ಳುವ ಅವಕಾಶವೂ ಅವರಿಚ್ಛೆ ಇದ್ದರೆ ಮಾತ್ರ ಸಾಧ್ಯವಾಗುತ್ತೆ, ಅನ್ಯತಾ ಇಲ್ಲ. ಸಾಯಿ ಸ್ಮರಣೆ ನಿಮ್ಮ ಕಿವಿ ಮುಟ್ಟಿದೆ, ಅವರು ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದ್ದಾರೆ ಅಂದರೆ ಅವರನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂದರೆ ನಿಮ್ಮ ಜೀವನದಲ್ಲಿ ಶುಭಗಳಿಗೆ ಶುರುವಾಗಿದೆ, ಕರ್ಮಗಳ ಒಳ್ಳೆಯ ಫಲ ಸಿಗಲು ಶುರುವಾಗಿದೆ ಅಂತಲೇ ಅರ್ಥ. ಅದಕ್ಕೆ ಸೂಚನೆ ಬಾಬಾರವರ ಲೀಲಾ ವಿಲಾಸಗಳನ್ನು, ಅವರ ಒಂದು ಸಂದೇಶವನ್ನು ಕೇಳಲಿಕ್ಕೆ ಸಾಧ್ಯವಾಗತ್ತೆ. ಅವರ ನಾಮಸ್ಮರಣೆ ಆಗಿರ್ಬೋದು, ಅವರ ಒಂದು ಭಕ್ತಿ ಗೀತೆಗಳನ್ನಾಗಿರ್ಬೋದು ನೀವು ಕೇಳ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಅದು ಅವರ ಇಚ್ಛೆಯೇ ಆಗಿರುತ್ತೆ. ಅವರ ಇಚ್ಛೆಯ ವಿರುದ್ಧ ಏನೂ ನಡೆಯೋದಿಲ್ಲ. ವಿಷಯ ಹೀಗಿರುವಾಗ ಅವರ ದರ್ಶನ ಭಾಗ್ಯದ ಯೋಚನೆಯಾದರೂ ಸುಳಿಯುತ್ತದೆಯೇ? ಸುತಾರಾಮಿಲ್ಲ. ಅದೆಷ್ಟೋ ಜನರಿಗೆ ಸಾಯಿನಾಥರ ಮಹಿಮೆ ತಿಳಿದ ನಂತರ ಅವರ ದರ್ಶನಕ್ಕಾಗಿ ಹಾತೊರೆದು ಹೊರಟರು 108 ಅಡ್ಡಿ ಆತಂಕಗಳು ಎದುರಾಗಿ ಅವರ ಪ್ರಯತ್ನವೇ ನಿರರ್ಥಕವಾಗಿ ಹೋಗ್ತಾ ಇತ್ತು. ಹಣ ಇದ್ದರೂ ಕೂಡ ಬಾಬಾರವರ ಮಂದಿರಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಾಬಾರವರು ಮಹಾ ಸಮಾಧಿಗೆ ತೆರಳುವವರೆಗೂ ಕೆಲವರಿಗೆ ಅವರ ದರ್ಶನ ಸಂಯೋಗವೇ ಒದಗಲಿಲ್ಲ. ಇಂತಹ ಸುವರ್ಣ ಅವಕಾಶದಿಂದ ವಂಚಿತರಾದವರ ಹೊಟ್ಟೆಗೆ ಹಾಲೆರೆಯುವಂತಹ ಒಂದು ಪರಿಹಾರವನ್ನು ದೈವ ನೀಡಿದೆ. ಶ್ರದ್ಧೆಯಿಂದ ಸಾಯಿ ಲೀಲೆಯನ್ನು ಶ್ರವಣ ಮಾಡುವ ಮೂಲಕ ಸಾಯಿ ದರ್ಶನದ ಪುಣ್ಯವನ್ನೇ ಪಡೆಯಬಹುದು. ಆದರೆ ಯೋಗ ಉತ್ತಮವಾಗಿದ್ದು ಪುಣ್ಯವಶಾತ್ ಸಾಯಿಯವರ ದರ್ಶನ ಭಾಗ್ಯ ದೊರಕಿದರೂ ಅವನು ತನಗೆ ತೃಪ್ತಿಯಾಗುವಷ್ಟು ದಿನ ಶಿರಡಿಯಲ್ಲಿ ತಂಗುವಂತಿರಲಿಲ್ಲ. ಅದಕ್ಕೆ ಸಾಯಿಯ ಅಂಕಿತ ಮುದ್ರೆ ಬಿದ್ದರೆ ಮಾತ್ರ ಸಾಧ್ಯವಾಗಿರ್ತಿತ್ತು. ಎಲ್ಲ ಅವನಿಚ್ಛೆ ಎಂಬುದು ಇದೇ ತಾನೇ. ಅವರ ಒಪ್ಪಿಗೆ ಇಲ್ಲದೆ ಅವರವರ ಮನೆಗಳಿಗೆ ತಲುಪುವುದು ಕೂಡ ದುಸ್ತರವಾಗಿ ಬಿಡ್ತಾ ಇತ್ತು. ಇದು ಅಂದಿನ ಮಾತಲ್ಲ, ಇಂದೂ ಕೂಡ ಇದರ ಅನುಭವವನ್ನು ಎಷ್ಟೋ ಜನ ನನಗೆ ಹಂಚಿಕೊಂಡಿದ್ದಾರೆ. ಅದನ್ನು ನಾನು ವಿವರಿಸಿದ್ದೀನಿ ಕೂಡ. ಮೊನ್ನೆ ಅವರು ಶಿರಡಿಗೆ ಹೋಗಿದ್ರಂತೆ. ಒಂದೇ ದಿನ ಅವರಿಗೆ ಸಮಯ ಇತ್ತು. ಅಷ್ಟರೊಳಗೆ ಶಿರಡಿಗೆ ಹೋಗಬೇಕು ಅನ್ನೋದು ಅವರ ಆಸೆ ಆಗಿತ್ತು. ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನು ಇಟ್ಟರು. ಬಾಬಾ, ನಾನು ನಿಮ್ಮ ಸನ್ನಿಧಾನದಲ್ಲಿ 4 ದಿನಗಳ ಕಾಲ ನೆಮ್ಮದಿಯಾಗಿ ಒತ್ತಡ ಮುಕ್ತವಾಗಿ ಇರಬೇಕು ಅಂತೇಳಿ ಬಯಸ್ತಾ ಇದ್ದೀನಿ. ಆದರೆ ನನಗೆ ಆಫೀಸಲ್ಲಿ ಒಂದೇ ದಿನ ರಜಾ ಸಿಕ್ಕಿದೆ. ನನ್ನನ್ನು ನಿಮ್ಮ ಸನ್ನಿಧಾನಕ್ಕೆ ಕರೆಸ್ಕೊಳ್ಳಿ ಬಾಬಾ, ನನ್ನ ಮೇಲೆ ಕರುಣೆ ತೋರಿ ಬಾಬಾ. ನನ್ನ ಜೀವನದ ಅತಿ ದೊಡ್ಡ ಆಸೆಗಳಲ್ಲಿ ಇದು ಮೊದಲನೇ ಸ್ಥಾನದಲ್ಲಿದೆ ಬಾಬಾ. ನಿಮ್ಮ ಸಮಾಧಿ ಮಂದಿರದ ಮೆಟ್ಟಿಲನ್ನು ಹತ್ತುವ ಭಾಗ್ಯವನ್ನು ಕರುಣಿಸಿ ಅಂತೇಳಿ ಅವರು ಪ್ರಾರ್ಥನೆಯನ್ನು ಮಾಡಿಕೊಂಡ್ರಂತೆ. ಆ ಒಂದು ದಿನದಲ್ಲೇ ಅವರಿಗೆ ಹೋಗಲಿಕ್ಕೆ ಅವಕಾಶ ಸಿಕ್ತು. ಅವರು ಹೊರಟರು. ಹೋಗಿ ಬಾಬಾರವರ ದರ್ಶನವನ್ನು ಅವತ್ತಿನ ದಿನ ಅಂದರೆ ಅವತ್ತೇ ಮರಳಿ ಬರಬೇಕಲ್ವ ರಾತ್ರಿ. ಹಾಗಾಗಿ ಬಿಟ್ಟು ಬಿಡದೆ ಅವ್ರಿಗೆ ಎಷ್ಟು ದರ್ಶನ ಮಾಡಲಿಕ್ಕಾಗುತ್ತೋ ಅಷ್ಟು ಸಾರಿ ಕ್ಯೂವಲ್ಲಿ ನಿಂತು ಬಾಬಾರವರ ದರ್ಶನವನ್ನು ಮಾಡಿದ್ದಾರೆ. ಏನು ಹೊರಡಲಿಕ್ಕೆ ಅನುವಾಗುವಂಥ ಸಮಯದಲ್ಲಿ ಅವರಿಗೆ ಒಂದು ಫೋನ್ ಬರುತ್ತೆ. ಅವ್ರು ಕೆಲಸ ಮಾಡ್ತಾ ಇರುವ ಜಾಗದಲ್ಲಿ ಏನೋ ಒಂದು ತೊಂದರೆ ಉಂಟಾಗಿ ಅಲ್ಲಿ ಆ ಕೆಲಸವನ್ನು ಸ್ಥಗಿತಗೊಳಿಸಿದ್ರಂತೆ 1 ವಾರಗಳ ಕಾಲ. ಹಾಗಾಗಿ ಆಫೀಸಿಂದ ಒಂದು ಕರೆ ಬಂತು, ನೀವು ಕೆಲಸಕ್ಕೆ ಬರೋದು ಬೇಡ ಅಂತ ಹೇಳಿ. ಅಂದರೆ ಅವರ ಕೆಲಸದ ಓನರ್ ಮಾಡಿಲ್ಲ, ಕೆಲಸ ಇನ್ನುಳಿದ ಕೆಲಸ ಮಾಡ್ತಾ ಇರ್ತಾರಲ್ಲ ಅವರು ಇವರಿಗೆ ಸುದ್ದಿ ಮುಟ್ಟಿಸಿದ್ರು. ಈ ಕೆಲಸ ಏನು ಬೇಡ ಅಂತ ಹೇಳಿದ್ದಾರೆ, ಇನ್ನೊಂದು ವಾರ ರಜಾ ಅಂತೆ, ಏನೋ ಪ್ರಾಬ್ಲಮ್ ಆಗಿದೆ ಅಂತೆ ಲೆಕ್ಕಾಚಾರದಲ್ಲೋ ಇಲ್ಲ ಆಫೀಸ್ ಯಾವುದೋ ಒಂದು ವ್ಯವಹಾರದಲ್ಲಿ ಏನೋ ತೊಂದರೆ ಆಗಿದೆ ಅಂತೆ. ಹಾಗಾಗಿ ನೀವು ಏನು ಶಿರಡಿಗೆ ಹೋಗಿದ್ದೀರಲ್ಲ, ನಿನ್ನ ಆಸೆ ಅಂತೆ ಇನ್ನೊಂದು ದಿನ ಇರೋದಾದರೆ ಇದ್ದು ಬರ್ರಿ ಅಂತ ಹೇಳಿ ಯಾರೋ ಫ್ರೆಂಡ್ ಫೋನ್ ಮಾಡಿ ಹೇಳ್ದ ಹಾಗೆ. ಇವ್ರಿಗೆ ಅದೆಷ್ಟು ಸಂತೋಷ ಆಗಿರಬಹುದು ಅಂತೇಳಿ ನೀವು ಊಹೆ ಮಾಡ್ಕೊಳ್ಳಿ. ಯಾಕಂದರೆ ಇವರು ಜೀವನದ ಕನಸಿದ್ದಿದ್ದು ಒಂದು 4-5 ದಿನಗಳ ಕಾಲ ನಾನು ಶಿರಡಿಯಲ್ಲಿ ಇರಬೇಕು, ಬಾಬಾರವರ ಸೇವೆ ಮಾಡಬೇಕು, ಎಷ್ಟಾಗುತ್ತೋ ಅಷ್ಟು ದರ್ಶನವನ್ನು ಮಾಡಬೇಕು, ನೆಮ್ಮದಿಯಾಗಿ ಒತ್ತಡ ಮುಕ್ತನಾಗಿ ಒಂದು ಮಗು ತಾಯಿಯ ಮಡ್ಲಲ್ಲಿ ಹೇಗೆ ಪ್ರಶಾಂತವಾಗಿ ಆಟ ಆಡ್ತಾ ಮಲಗ್ತಾ ಇರುತ್ತಲ್ಲ ಹಾಗಿರಬೇಕು ಅನ್ನೋ ಅವರ ಇಚ್ಛೆಯನ್ನು ಬಾಬಾ ಈ ರೀತಿಯಾಗಿ ಪೂರ್ಣಗೊಳಿಸಿದರು. ಅದಕ್ಕೋಸ್ಕರನೇ ಹೇಳೋದು ಅವರ ಲೀಲೆ ಅಪರಿಮಿತ. ಆ ಲೀಲೆಯನ್ನು ವರ್ಣಿಸಲು ನಮ್ಮಿಂದ ಸಾಧ್ಯನೇ ಆಗೋದಿಲ್ಲ ಸ್ನೇಹಿತರೆ.
ಹಾಗೆ ಅವರು ಆ 4 ದಿನಗಳಲ್ಲಿ ಶಿರಡಿಯಿಂದನೇ ನನಗೆ ಒಂದು ದಿನ ಫೋನ್ ಮಾಡಿದರು. ಅಮ್ಮ ನಾನೀಗ ಶಿರಡಿಯಲ್ಲಿದ್ದೀನಿ, ಬಾಬಾರವರ ದರ್ಶನ ಮಾಡ್ತಾ ಇದ್ದೀನಿ. ನನಗೆ ಎಷ್ಟು ಸಂತೋಷ ಆಗಿದೆ ಅಂದರೆ ಸ್ವರ್ಗಕ್ಕೆ ಬಂದಿದ್ದೀನಿ ಅನ್ನೋ ಅಷ್ಟು ಸಂತೋಷದಲ್ಲಿ ನಾನಿದ್ದೀನಿ. ಎಲ್ಲ ರೀತಿಯ ಒಂದು ಒತ್ತಡ ಆಗಿರ್ಬೋದು, ಕೆಲವೊಂದು ನನಗೆ ದೈಹಿಕ ಬಾಧೆಗಳಿದ್ವು, ಕೆಲವೊಂದು ನನಗೆ ಅನಾರೋಗ್ಯದ ಸಮಸ್ಯೆಗಳಿದ್ವು. ಈ 4-5 ದಿನಗಳಲ್ಲಿ ನನಗೆ ಯಾವುದೇ ರೀತಿಯ ಒಂದು ಒತ್ತಡ ಆಗಿರ್ಬೋದು, ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಏನೂ ಕಾಡ್ತಾ ಇಲ್ಲ. ಎಲ್ಲವೂ ಆ ಬಾಬಾರವರ ಶರಣದಲ್ಲಿ ಸಮರ್ಪಣೆ ಮಾಡಿ ನಾನು ಅವರ ಶಕ್ತಿಯ ಊರ್ಜೆಗಳನ್ನು ನನ್ನಲ್ಲಿ ಪಡ್ಕೊಂಡಿದ್ದೀನೇನೋ ಅನ್ನೋಷ್ಟು ಸಂತೋಷವಾಗಿದ್ದೀನಿ ಅಂತ ಹೇಳಿ ಅವ್ರು ಹೇಳಿಕೊಂಡ್ರು. ಹಾಗೆ ಈ ರೀತಿ ನಡೆದ ಘಟನೆಯನ್ನು ಕೂಡ ತಿಳಿಸಿದರು ಸ್ನೇಹಿತರೆ. ಇದು ಮೊದಲನೇ ಘಟನೆ ಅಲ್ಲ, ಈಗಾಗಲೇ ನೀವೇ ಎಷ್ಟೋ ಜನ ನನಗೆ ಹೇಳಿದ್ದೀರ ಅಲ್ವಾ. ಹಾಗೆ ಇವರ ಜೀವನದಲ್ಲಿ ಈ ರೀತಿ ಒಂದು ಪವಾಡ ನಡೀತು. ಇಲ್ಲಿ ಏನಪ್ಪ ಅಂದರೆ, ಇಲ್ಲಿ ಮೊದಲನೇ ವಿಚಾರಕ್ಕೆ ಬರೋಣ. ಶುರು ಎಲ್ಲಿಂದ ಆಗಿತ್ತು ನೋಡ್ರಿ. ಅಂದರೆ ಹರ ಮುನಿದರು ಗುರು ಮುನಿಯ ಅನ್ನೋದು ಇದಕ್ಕೆ. ಅಂದರೆ ಕೆಲವೊಂದು ಸಾರಿ ನಾವೇ ಆಗಿರ್ಬೋದು, ನಮ್ಮ ಮಕ್ಕಳೇ ಆಗಿರ್ಬೋದು, ನಮ್ಮ ಪ್ರೀತಿ ಪಾತ್ರರಾಗಿರ್ಬೋದು, ಅಂಥವರಿಂದ ಕೆಲವೊಂದು ಎಂತಹ ತಪ್ಪುಗಳು ನಡೆದಿರುತ್ತೆ ಅಂದರೆ ಅದನ್ನು ಕ್ಷಮಿಸೋಕ್ಕಾಗೋದೇ ಇಲ್ಲ. ಅಂಥ ತಪ್ಪುಗಳು ನಡೆದುಬಿಟ್ಟಿರುತ್ತೆ. ಅಂಥ ಸಮಯದಲ್ಲಿ ಆ ಭಗವಂತನ ಶಿಕ್ಷೆಗೆ ನಾವು ಗುರಿ ಆಗಿರ್ತೀವಿ, ಇಲ್ಲ ಅಂತಲ್ಲ. ಆದರೆ ಗುರುವಿನ ಮೊರೆ ಹೋದರೆ ಖಂಡಿತ ಬಾಬಾ ಹೇಳಿದ್ದಾರೆ, ನೀನು ಎಂಥದ್ದೇ ಪಾಪ ಮಾಡಿರು, ಒಮ್ಮೆ ಪಶ್ಚಾತ್ತಾಪ ಪಟ್ಟು ನಾನೆಂದಿಗೂ ಅಂಥ ತಪ್ಪು ಮಾಡೋದಿಲ್ಲ, ಕ್ಷಮಿಸಿಬಿಡಿ ಬಾಬಾ, ಬದುಕಲಿಕ್ಕೆ ಒಂದು ಅವಕಾಶವನ್ನು ಕೊಡಿ ಬಾಬಾ, ಆ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ನನಗೊಂದು ದಾರಿಯನ್ನು ತೋರಿಸಿ ಬಾಬಾ ಅಂತೇಳಿ ನನ್ನ ಪಾದಗಳಲ್ಲಿ ಶರಣಾದರೆ ನಿನ್ನ ಪಾಪದ ಭಾರ ಎಂಥದ್ದೇ ಇರಲಿ ಅದನ್ನು ನಾನು ತಗೊಳ್ತೀನಿ, ನಿನ್ನನ್ನು ಕ್ಷಮಿಸ್ತೀನಿ, ಹಾಗೆ ನಿನಗೆ ಮತ್ತೊಂದು ಅವಕಾಶವನ್ನು ಕೊಡ್ತೀನಿ. ಆ ಅವಕಾಶದಲ್ಲಿ ನಾನು ನಿನ್ನ ಮುಖೇನ ಕಾರ್ಯನಿರ್ವಹಿಸಿ ನಿನ್ನನ್ನು ಭಗವಂತನ ಎದುರಿಗೆ ನಿಲ್ಲಿಸುವಷ್ಟು ಸಮರ್ಥನನ್ನಾಗಿಸ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ದಾರೆ ಬಾಬಾ. ಇದು 11 ವಚನಗಳಲ್ಲಿ ಒಂದು ವಚನವಾಗಿದೆ. ಮನುಷ್ಯರಾದಮೇಲೆ ಕೆಲವು ತಪ್ಪುಗಳಾಗೋದು ಸಹಜ ಅಲ್ವಾ. ಕೆಲವೊಂದು ಆಸೆಗಳಿಂದ ಆದರೆ, ಕೆಲವೊಂದು ನಿರಾಸೆಗಳಿಂದ, ಕೊರತೆಗಳಿಂದ ಕೂಡ ಕೆಲವೊಂದು ಸಾರಿ ನಮ್ಮಿಂದ ತಪ್ಪುಗಳಾಗಿರ್ತವೆ. ಇಲ್ಲಾಂದರೆ ಕೆಲವೊಂದು ಸಾರಿ ನಮ್ಮ ಮಕ್ಕಳಾಗಿರ್ಬೋದು, ಇನ್ಯಾರೋ ಆಗಿರ್ಬೋದು, ಸಹವಾಸ ದೋಷದಿಂದ ಕೂಡ ಅವರ ಒಂದು ನಕಾರಾತ್ಮಕ ಪ್ರಭಾವಕ್ಕೆ ನಾವು ಒಳಗಾಗಿ ನಾವು ಕೂಡ ಅಡ್ಡದಾರಿ ಹಿಡಿದಿರ್ತೀವಿ ಅಲ್ವಾ. ಈ ರೀತಿ ಘಟನೆಗಳು ಪ್ರತಿಯೊಬ್ಬರ ಮನೆಯಲ್ಲೂ ನಡೀತಾ ಇರುತ್ತೆ. ಆ ಮನೆಯಲ್ಲಿ ಒಂದು ಒಳ್ಳೆಯ ಒಂದು ಊರ್ಜೆಯ ಒಂದು ಜೀವವೂ ಕೂಡ ಇರುತ್ತೆ. ಅದು ಯಾವಾಗಲೂ ಅವರು ಸರಿಯಾಗಬೇಕು, ಅವ್ರಿಗೆ ಒಳ್ಳೆಯದಾಗಬೇಕು ಅಂತೇಳಿ ಬಯಸ್ತಾನೆ ಇರುತ್ತೆ. ಅದು ತಾಯಿ ತಂದೆಯ ಜೀವ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ನಾವು ಆಗಿರ್ಬೋದು, ನಮ್ಮ ಮಕ್ಕಳು ಏನೋ ತಪ್ಪು ಮಾಡಿದ್ದಾರೆ ಅಂದರೆ ಆ ತಪ್ಪನ್ನು ತಿದ್ಕೊಳ್ಳೋಕ್ಕೆ ಅವರಿಗೆ ಏನಾದರೂ ದಾರಿ ತೋರಿಸಪ್ಪ, ನೀನು ಅವರನ್ನು ರಕ್ಷಣೆ ಮಾಡಿಬಿಡಪ್ಪ ಅಂಥೇಳಿ ಯಾವಾಗಲೂ ಕೇಳ್ತೀವಿ ಅಲ್ವಾ. ಈಗ ನೋಡಿ, ಆಸ್ಪತ್ರೆಗೆ ನಾವು ತುಂಬ ಆರೋಗ್ಯವಂತರಿದ್ದೀವಲ್ವ, ನಾವು ಹೋಗೋಕ್ಕೆ ಇಷ್ಟಪಡ್ತೀವ? ಇಲ್ಲ ತಾನೇ. ನಾವೆಲ್ಲ ಆರೋಗ್ಯವಾಗಿದ್ದೀವಿ, ನಾವು ಆಸ್ಪತ್ರೆಗೆ ಹೋಗೋ ಅವಶ್ಯಕತೆಯೇ ಇಲ್ಲ. ಆಸ್ಪತ್ರೆಗೆ ಹೋಗುವಂಥವ್ರು ಎಂಥವ್ರಾಗಿರ್ತಾರೆ ಹೇಳ್ರಿ? ರೋಗಿಗಳಾಗಿರ್ತಾರೆ. ಏನಾದರೂ ಹುಷಾರಿರೋದಿಲ್ಲ, ಏನೋ ಅವರಿಗೊಂದು ಸಮಸ್ಯೆ ಆಗಿರುತ್ತೆ ದೇಹದಲ್ಲಿ, ಹಾಗಾಗಿ ಅವರು ಆಸ್ಪತ್ರೆಗೆ ಹೋಗೋ ಅವಶ್ಯಕತೆ ಇರುತ್ತೆ. ಹಾಗಾಗಿ ಇಲ್ಲಿ ಬಾಬಾ ಹೇಳೋದು, ಅಂಥವರಿಗೆ ನನ್ನ ಆಶೀರ್ವಾದ ಇರುತ್ತೆ. ಅಂದರೆ ಅಂಥವರು ಪ್ರಾರ್ಥನೆ ಮಾಡಿದರೆ, ಅವರಿಗೆ ಸ್ವಲ್ಪ ಮಾರ್ಗದರ್ಶನ ಮಾಡಿದರೆ ಸಾಕು. ಆರೋಗ್ಯವಂತರಿಗೆ ನಿಮ್ಮ ದೇಹನ ಹೀಗಿಡ್ಕೊಳ್ಳಿ, ಇನ್ನೂ ಸ್ವಲ್ಪ ಈ ರೀತಿ ಬ್ಯಾಲೆನ್ಸ್ ಮಾಡಿಕೊಂಡು ಈ ರೀತಿ ಊಟದಲ್ಲಿ ವ್ಯಾಯಾಮದಲ್ಲಿ ಸರಿದೂಗಿಸ್ಕೊಂಡು ಹೋಗ್ರಿ, ನೀವು ಆರಾಮಾಗಿರ್ತೀರಿ ಅಂತ ಹೇಳಿ ಕೈ ಬಿಡ್ಬೋದು. ಕೈ ಬಿಡ್ತೀವಿ ಅಲ್ವಾ. ಅದೇ ರೋಗದ ಪೀಡಿತರಾದರಿಗೆ ಏನು ಮಾಡ್ತೀವಿ ಹೇಳ್ರಿ? ಅವರಿಗೆ ಕಾಳಜಿ ಮಾಡಬೇಕು, ಅವರನ್ನು ಕರೆಕ್ಟಾಗಿ ಹೊತ್ತೊತ್ತಿಗೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಚಿಕಿತ್ಸೆ ಕೊಡಿಸ್ಬೇಕು. ಹಾಗೆ ಅವರಿಗೆ ಏನು ಆಹಾರ ಕೊಡಬೇಕು, ಹಾಗೆ ಅವರು ಯಾವ ವ್ಯಾಯಾಮ ಮಾಡಬೇಕು, ಹೇಗಿರಬೇಕು, ಮನೆಯಲ್ಲಿ ಹೇಗೆ ಧ್ಯಾನ ಮಾಡಬೇಕು, ಎಲ್ಲದನ್ನು ನಾವು ಅವರಿಗೆ ತಿಳಿಸ್ತಾ ಹೋಗ್ತೀವಿ. ಅಲ್ಲಿಗೆ ಇಲ್ಲಿ ಚೆನ್ನಾಗಿದ್ದವರಿಗೆ, ಪುಣ್ಯ ಮಾಡಿದವರಿಗೆ ಭಗವಂತನ ಅವಶ್ಯಕತೆಗಿಂತ ಯಾರು ಪಾಪಿಷ್ಠರಾಗಿರ್ತಾರೆ, ಯಾರು ತಪ್ಪುಗಳನ್ನು ಮಾಡಿರ್ತಾರೆ, ಯಾರು ಜೀವನದಲ್ಲಿ ಕಂಗೆಟ್ಟಿರ್ತಾರೆ, ಕೆಲವೊಂದು ಸಾರಿ ಯಾವುದೋ ಒಂದು ಸಮಸ್ಯೆ ಸುಳಿಗೆ ಸಿಕ್ಕೊಂಡಿರ್ತಾರಲ್ಲ, ಅಂಥವರಿಗೆ ಗುರುವಿನ ಆಶೀರ್ವಾದದ ಅಗತ್ಯ ಇರುತ್ತೆ. ಹಾಗಾಗಿ ಇಲ್ಲಿ ಬಾಬಾ ಆಯ್ಕೆ ಮಾಡ್ಕೊಳ್ಳೋದೇ ಅಂಥವರನ್ನು. ಅದಕ್ಕೋಸ್ಕರನೇ ಅವರ 11 ವಚನಗಳಲ್ಲಿ ಒಂದು ವಚನ ಅದಾಗಿದೆ, ನೀನು ಎಂಥದ್ದೇ ಪಾಪ ಮಾಡಿರೋ ನಾನು ನಿನ್ನನ್ನು ಕ್ಷಮಿಸ್ತೀನಿ, ನಿನ್ನ ಪಾಪದ ಭಾರವನ್ನು ನಾನು ಭರಿಸ್ತೀನಿ ಅಂತ ಹೇಳಿ ಅವ್ರು ಸುಮ್ಮನೆ ಹೇಳಿಲ್ಲ. ಅದರ ಅರ್ಥ ಏನು ಗೊತ್ತಾ? ಈ ಮಗುವು ಕೂಡ ಈ ನರಕದಿಂದ ಹೊರಗೆ ಬರಲಿ, ಭಗವಂತನ ದೃಷ್ಟಿಯಲ್ಲಿ ಇವನೂ ಕೂಡ ಒಂದು ಸಮರ್ಥತೆಯನ್ನು ಪಡ್ಕೊಂಡು ಈ ಬ್ರಹ್ಮಾಂಡದ ಒಂದು ಕಣದಲ್ಲಿ ನಾನು, ನಿನ್ನ ಅಂಶದಲ್ಲಿ ನಾನು ಕೂಡ ಒಂದು ಅಂಶವಾಗಿದ್ದೀನಿ ಅನ್ನೋ ರೀತಿಯಲ್ಲಿ, ನಿನ್ನದೇ ಗುಣಗಳು ನನ್ನಲ್ಲೂ ಇದ್ದಾವೆ, ರಾಕ್ಷಸತ್ವ ಗುಣಗಳು ನನ್ನಲ್ಲಿಲ್ಲ ಅನ್ನೋ ರೀತಿಯಲ್ಲಿ ದೇವರೆದುರಿಗೆ ನಿಲ್ಲಬೇಕು. ಅಷ್ಟರ ಮಟ್ಟಿಗೆ ಸಮರ್ಥರನ್ನಾಗಿಸಿ ಅವರೆದುರಿಗೆ ನಿಲ್ಲಿಸುವಂಥ ಭಾರವನ್ನು ಬಾಬಾ ತಗೊಂಡಿದ್ದಾರೆ. ಅವರ 11 ವಚನಗಳಲ್ಲಿ ಈ ವಚನ ನನಗೆ ತುಂಬ ಇಷ್ಟ ಆಗಿದೆ ಸ್ನೇಹಿತರೆ. ಅಂದರೆ ಇದು ಎಂಥವರೇ ಆಗಿರ್ಬೋದು, ತಪ್ಪು ಆಗೋದು ಸಹಜ ಅಲ್ವಾ. ಅಂಥ ತಪ್ಪನ್ನು ತಿದ್ಕೊಂಡು ಪಶ್ಚಾತ್ತಾಪ ಪಟ್ಟು ಆ ಗುರುವಿನ ಬಳಿ ಹೋದರೆ ಆ ಗುರುವು ಅವರನ್ನು ಉದ್ಧರಿಸಿ ಮತ್ತೊಂದು ಅವಕಾಶವನ್ನು ಅವರ ಬದುಕಲಿಕ್ಕೆ ಕೊಡ್ತಾರೆ. ಹಾಗೆ ಆ ಏನು ಹಿಂದೆ ಅವರಿಂದ ತಪ್ಪಾಗಿತ್ತೋ, ಇಲ್ಲ ಯಾವುದೋ ರೀತಿಯಲ್ಲಿ ಅನಾಚಾರ ನಡೆದಿತ್ತೋ, ಏನಾಗಿತ್ತೋ ಅದನ್ನು ತಿದ್ಕೊಂಡು ಆ ಕರ್ಮಗಳನ್ನು ಸರಿದೂಗಿಸಿಕೊಳ್ಳುವಂತಹ ಕ್ರಿಯೆಯನ್ನು ಅವರಿಂದ ಮಾಡಿಸ್ತಾರೆ. ಅಂದರೆ ಕರ್ಮವನ್ನು ಕಳೆದುಕೊಳ್ಳುವ ದಾರಿಯನ್ನು ಕೂಡ ನಮಗೆ ತೋರಿಸ್ತಾರೆ. ಅಂದರೆ ಅದು ಗುರು ಒಬ್ಬರೇ, ಸದ್ಗುರು ಮಾತ್ರ. ನಾವು ತಪ್ಪುಗಳನ್ನು ಮಾಡ್ತೀವಿ ಇಲ್ವಾ? ಮಾಡಿದ್ದೀವಿ. ಈಗ ನಾವು ಬಾಬಾರವರ ಭಕ್ತರಾಗಿರೋದ್ರಿಂದ ಇನ್ನೊಬ್ರಿಗೆ ಏನಾದರೂ ಮಾತಾಡಬೇಕಾದ್ರೆ 100 ಸಾರಿ ಯೋಚಿಸ್ತೀವಿ. ಒಂದು ತಪ್ಪು ಕೆಲಸ ಮಾಡಬೇಕಾದ್ರೆ 100 ಸಾರಿ ಯೋಚಿಸ್ತೀವಿ. ಒಂದು ತಪ್ಪು ನಮ್ಮಿಂದ ಆಗಬಾರ್ದು ಅಂತೇಳಿ 100 ಸಾರಿ ನಾವು ಅದನ್ನು ಪ್ರಯತ್ನಿಸ್ತೀವಿ ಆಗಬಾರ್ದು ಅಂತೇಳಿ. ಇದಕ್ಕೆ ಕಾರಣ ಏನು? ಆ
ಆ ಗುರು ನಮ್ಮ ಜೊತೆಗೆ ಇರೋದ್ರಿಂದ ತಾನೇ ನಮಗಿದು ಸಾಧ್ಯವಾಗ್ತಾ ಇರೋದು. ಅಲ್ಲಿಗೆ ನಮ್ಮ ಉತ್ತಮ ಕರ್ಮಗಳು ಅಧ್ಯಾಯ ಶುರು ಆಗಿದೆ ಅಂತಲೇ ನಾವು ಅರ್ಥ ಮಾಡ್ಕೊಳ್ಬೇಕು. ಬಾಬಾರವರನ್ನ ನಂಬಿ ಕೂಡ ಕೆಲವೊಂದು ಸಾರಿ ನಮ್ಮಿಂದ ತಪ್ಪುಗಳಾದವು ಅಂದರೆ ಅದು ಕರ್ಮ. ಆ ಕರ್ಮವನ್ನು ಕಳ್ಕೊಂಡೇ ಬಿಡಬೇಕು. ಅದರಿಂದ ಒಂದು ಪಾಠವನ್ನು ಕಲಿಬೇಕು. ತಕ್ಷಣ ಮನಸ್ಸನ್ನು ಚಂಚಲರಹಿತರಾಗಿಸ್ಕೊಂಡು ಹಿಂದೆ ಸರಿಬೇಕು. ಈ ರೀತಿ ಮಾರ್ಗದರ್ಶನ ಗುರುವು ಕೊಟ್ಟು ಆ ಒಂದು ಕರ್ಮದಿಂದ ನಮಗೆ ಬಿಡುಗಡೆ ಕೊಡ್ತಾರೆ. ಇಲ್ಲಾಂದರೆ ಕೆಲವೊಂದು ಸಾರಿ ನಾವು ಬಾಬಾರವರ ಭಕ್ತರಾಗಿರ್ತೀವಿ, ನಾವು ಏನೋ ಒಂದು ತಪ್ಪು ಉದ್ದೇಶವನ್ನು ಮನಸ್ಸಲ್ಲಿ ಇಟ್ಕೊಂಡು ಏನಾದರೂ ಮಾಡಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀವಿ ಅಂದರೆ ಆ ಕೆಲಸ ಆಗೋಕ್ಕೆ ಬಿಡೋದಿಲ್ಲ, ನಮ್ಮಿಂದ ತಪ್ಪು ಆಗಲಿಕ್ಕೆ ಬಿಡೋದಿಲ್ಲ ಬಾಬಾ. ಆ ರೀತಿ ನಮಗೆ ಒಂದು ಮಾರ್ಗದರ್ಶನವನ್ನು ಕೊಟ್ಟು ಒಂದು ಸರಿ ಅನಿಸುತ್ತೆ ನಮಗೆ, ಯೋಚನೆ ನಾನು ಎಂಥ ತಪ್ಪು ಮಾಡಬೇಕು ಅಂತೇಳಿ ಅಂದ್ಕೊಂಡ್ಬಿಟ್ಟಿದ್ದೆ ಮನಸ್ಸಲ್ಲಿ, ಬಾಬಾ ನನ್ನನ್ನು ಕಾಪಾಡಿಬಿಟ್ರು, ಆ ತಪ್ಪನಿಂದ ಮಾಡೋಕ್ಕಾಗಲಿಲ್ಲ ಅಂತೇಳಿ ನಾವು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಹೀಗೂ ಆಗಿದೆ ನಿಮ್ಮ ಜೀವನದಲ್ಲಿ ಅಲ್ವಾ? ಈ ರೀತಿ ಘಟನೆಗಳಂತೂ ಖಂಡಿತವಾಗಿ ನಡೆದಿರ್ತವೆ. ಅಂಥದ್ದೇ ಒಂದು ಸತ್ಯ ಘಟನೆ ಇಲ್ಲಿ. ಎರಡನೇ ಸತ್ಯ ಘಟನೆ ಏನಪ್ಪ ಅಂದರೆ, ನಾನು ಹಾಗೆ ಅವ್ರ ಹೆಸರು ಹೇಳಲ್ಲ, ಯಾಕಂದರೆ ಅದೊಂದು ಹೆಣ್ಮಗು. ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಮಾನಸಿಕ ಒತ್ತಡ ಆಗಿರ್ಬೋದು, ಇಲ್ಲ ಅವ್ರ ಜೀವನದಲ್ಲಿ ಅವರಿಗೆ ಏನು ಸುಖ ಸಿಕ್ಕಿರೋದಿಲ್ಲ, ಆ ಒಂದು ಕೊರಗು ನಿರಾಸೆಗಳು ಕೆಲವೊಂದು ಸಾರಿ ಅವರ ಮನಸ್ಸನ್ನು ಯಾವ ರೀತಿ ಚಂಚಲಗೊಳಿಸ್ತವೆ ಅಂತ ಹೇಳೋಕ್ಕೆ ಬರೋದಿಲ್ಲ ಅಲ್ವಾ? ಹಾಗೆ ಇಲ್ಲೊಂದು ಹುಡುಗಿ ಮದುವೆ ಆಗಿತ್ತು, ಅವಳಿಗೆ ಒಂದು ಮಗು ಕೂಡ ಇದೆ. ಆದರೂ ಗಂಡ ತುಂಬ ಏಜ್ ಆಗಿರೋರಿಗೆ ಮದುವೆ ಮಾಡಿಕೊಟ್ಟಿದ್ರು. ಈ ಹುಡುಗಿದು ಇನ್ನೂ ಚಿಕ್ಕ ವಯಸ್ಸು, ಒಂದು ಮಗು ಕೂಡ ಇದೆ. ಆದರೆ ಹೇಗಾಯಿತು ಅಂದರೆ, ಅವಳಿಗಿಂತ ಒಂದು 2-3 ವರ್ಷ 4 ವರ್ಷ ದೊಡ್ಡ ವ್ಯಕ್ತಿಯ ಒಬ್ಬ ಹುಡುಗನ ಪರಿಚಯನೇ ಆಯಿತು ಅಂತ ಇಟ್ಕೊಳ್ಳಿ. ಪರಿಚಯ ಎಲ್ಲೋ ಒಂದು ರೀತಿಲಿ ಆಕರ್ಷಣೆ ಅಂತಾರಲ್ಲ, ಆಕರ್ಷಣೆಗೆ ತಿರುಗ್ತು, ಅದು ದೇಹ ಆಕರ್ಷಣೆಗೂ ತಿರುಗ್ತು. ಒಂದೇ ಒಂದು ಅನಿವಾರ್ಯ ಕಾರಣದಿಂದ, ಆ ಹುಡುಗನಿಂದ ಏನೋ ಒಂದು ಹೆಲ್ಪ್ ಪಡ್ಕೊಂಡಿದ್ದು ಒಂದೇ ಒಂದು ಕಾರಣದಿಂದ ಅಲ್ಲಿ ಒಂದು ದಿನ ದೇಹ ಸಮರ್ಪಣೆ ಮಾಡಬೇಕಾದ ಸ್ಥಿತಿಯೂ ಬಂತು. ಅದು ಅನಿವಾರ್ಯವಾಗಿತ್ತು. ಇಂತಹ ಸಮಯದಲ್ಲಿ ಆ ಒಂದು ಘಟನೆ ಅವಳ ಜೀವನದಲ್ಲಿ ನಡೆಯಿತು. ಅವಳು ಬಾಬಾರವರನ್ನು ತುಂಬ ಆರಾಧನೆ ಮಾಡ್ತಾ ಇದ್ಲು. ಬಾಬಾರವರನ್ನು ಆರಾಧನೆ ಮಾಡಿದ ನಂತರವೇ ಅವರ ಜೀವನದಲ್ಲಿ ಅವಳು ಬೆಳಕು ಅಂತ ಹೇಳಿ ಕಂಡಿದ್ದು. ಆದರೆ ಈ ತಪ್ಪು ನಿರ್ಧಾರವನ್ನು ತಗೊಳ್ಬೇಕಾದ್ರೆ ಅವಳು ಬಾಬಾರವರನ್ನು ಕೊಂಚ ಕಾಲ ಮರ್ತಿದ್ಲಂತೆ. ಅವಳ ಅನುಭವ ಇದು. ಅಂದರೆ ನಾನು ಈ ಪ್ರಶ್ನೆನ ಅವ್ರ ಹತ್ರ ಮಾಡಲೇ ಇಲ್ಲ, ದಿಢೀರ್ ನಿರ್ಧಾರ ತೊಗೊಂಡ್ಬಿಟ್ಟೆ ಅಂತ ಆ ಹುಡುಗಿ ಹೇಳಿದ್ಲು ನನ್ನ ಹತ್ರ. ಒಂದೇ ಒಂದು ಸಾರಿ ದೇಹ ಸಮರ್ಪಣೆ ಆಗಿದ್ದು ತಕ್ಷಣವೇ ಅವಳಿಗೆ ಪಶ್ಚಾತ್ತಾಪ ಕಾಡಲಿಕ್ಕೆ ಶುರುವಾಗಿದೆ. ಹೇಗೆ ಅಂದರೆ, ತನ್ನನ್ನೇ ತಾನು ಅಸಹ್ಯದ ರೀತಿಯಲ್ಲಿ ನೋಡ್ಕೊಳ್ಳೋಕೆ ಶುರು ಮಾಡಿಬಿಟ್ಟಿದ್ದಾಳೆ. ಅಂದರೆ ಖಿನ್ನತೆ, ಒತ್ತಡಕ್ಕೆ ಜಾರಿಸ್ಕೊಂಡ್ಬಿಟ್ಟಿದ್ದಾಳೆ. ಹೇಗೆಂದರೆ, ಅಯ್ಯೋ ನಾನು ಎಂಥ ಕೆಲಸ ಮಾಡಿಬಿಟ್ಟೆ, ಏನೆಲ್ಲ ಕೆಲಸ ಮಾಡಿಬಿಟ್ನಲ್ಲ, ಇಂಥ ಕೆಲಸ ನಾನು ಮಾಡಬಾರ್ದಿತ್ತು ಅಂಥೇಳಿ. ಮೊದಲೇನಿತ್ತು, ಗಂಡ ವಯಸ್ಸಾಗಿದ್ದವನಿದ್ದಾನೆ, ನನಗೆ ಯಾವುದಾದ್ರೂ ಹುಡುಗ ಸಿಗಬೇಕಾಗಿ ಎಲ್ಲೋ ಒಂದು ರೀತಿಯಲ್ಲಿ ಆಕರ್ಷಣೆ ಇತ್ತು, ನನಗೆ ಒಂದು ಜೋಡಿ ಅಲ್ಲ ಅನ್ನೋ ಒಂದು ಕೊರಗಿತ್ತು, ಒಂದು ನಿರಾಶೆಯ ಭಾವ ಇತ್ತು, ಅದರಲ್ಲೇ ಅವಳಿದ್ಲು. ಆದರೆ ಈಗ ಏನಾಯಿತು ಅಂದರೆ, ಆ ಕೊರಗನ್ನು ನೀಗಿಸ್ಕೊಳ್ಳೋಕೆ ಹೋಗಿ ಎಲ್ಲೋ ಒಂದು ಕೊಂಚ ಸ್ವಲ್ಪ ದಾರಿ ತಪ್ಪಿದ್ಲು. ಆದರೆ ಆ ಹಳೇದೇನಿತ್ತಲ್ಲ ಅದೇ ಬೆಟರ್ ಆಗಿತ್ತು. ಈ ಹೊಸದು ಏನು ಸಂಬಂಧ ಸೃಷ್ಟಿಯಾಗಿದೆಯಲ್ಲ, ಇದು ಚೆನ್ನಾಗಿಲ್ಲ, ಒಳ್ಳೆಯದಲ್ಲ ಅಂಥೇಳಿ ಅವಳಿಗೆ ಮನವರಿಕೆ ಆಯಿತು. ಆ ವ್ಯಕ್ತಿ ಕೂಡ ಅಷ್ಟು ಒಳ್ಳೆಯವನಾಗಿರಲಿಲ್ಲ. ಯಾಕಂದರೆ ಅವನಿಗೂ ಹೆಂಡತಿ ಇದ್ಲು. ಅವನು ಇವಳಿಗಿಂತ ಹೆಂಡತಿ ಮಕ್ಕಳಿಗೆ ಪ್ರಾಶಸ್ತ್ಯ ಜಾಸ್ತಿ ಕೊಡೋಕ್ಕೆ ಶುರು ಮಾಡಿದೆ. ಇವಳನ್ನು ಉಪಯೋಗಿಸೋ ರೀತಿಲಿ ನೋಡಿಕೊಂಡ. ಅಲ್ಲಿಗೆ ಏನಾಯಿತು, ಇವಳು ಮತ್ತೆ ಮರಳಿ ಬಾಬಾರವ್ರ ಹತ್ರ ಬರುವಂತಾಯಿತು. ಇದು ನಡೆದದ್ದು ಬಹಳ ಒಂದು ಗ್ಯಾಪ್ ತಗೊಳ್ಳೇ ಇಲ್ಲ, ಸಮಯ ತಗೊಳ್ಳೇ ಇಲ್ಲ. ಇದು 1 ತಿಂಗಳಲ್ಲೇ ಎಲ್ಲ ನಡೆದು ಹೋಗ್ಬಿಡ್ತು. ಇವಳು ಒಂದು ಸಾರಿ ಅನಿವಾರ್ಯಕ್ಕೋ ಇಲ್ಲ ಮುಲಾಜಿಗೋ ಯಾವುದೋ ಒಂದು ಕಾರಣಕ್ಕೆ ಒಂದು ತಪ್ಪಾಗೋಯಿತು. ಆದರೆ ತಕ್ಷಣವೇ ಅವನ ಯೋಗ್ಯತೆಯೂ ಕೂಡ ಇವಳಿಗೆ ತಿಳಿತಾ ಬಂತು. ಇದರಿಂದ ಏನಾಯಿತು ಅಂದರೆ ಮತ್ತೆ ಬಾಬಾರವರ ಶರಣದಲ್ಲಿ ಹೋದ್ಮೇಲೆ ಬಾಬಾರವರು ಇವಳಿಗೆ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ತಿಳಿಸ್ಬಿಟ್ರು. ನೀವು ಹೇಳ್ಬೋದು, ಇಲ್ಲಿ ಮೊದಲೇ ಬಾಬಾರವರು ತಡಿಬೋದಿತ್ತಲ್ಲ ಅಂಥೇಳಿ. ಬಾಬಾ ತಡಿಲಿಕ್ಕೆ ಪ್ರಯತ್ನ ಪಟ್ಟರು. ಆದರೆ ಇವಳು ಕೊಂಚ ಕಾಲದಲ್ಲಿ ಬಾಬಾರವರ ಒಪ್ಪಿಗೆಯನ್ನು ಯಾವಾಗಲೂ ತಗೊಳ್ಳೋಳು. ಯಾವಾಗಲೂ ಏನಾದರೂ ಮಾಡಬೇಕಾದ್ರೆ, ಸಣ್ಣ ಪುಟ್ಟ ಕೆಲಸ ಮಾಡಬೇಕಾದ್ರೆ ಬಾಬಾರವರ ಒಪ್ಪಿಗೆಯನ್ನು ತಗೊಳ್ಳೋಳು. ಇಂಥ ನಿರ್ಧಾರವನ್ನು ಮಾಡಬೇಕಾದ್ರೆ ಬಾಬಾರವರ ಹತ್ರ ಒಪ್ಪಿಗೆಯನ್ನು ತಗೊಳ್ಳೇ ಇಲ್ಲ. ಅವ್ರ ಬಳಿ ಪ್ರಾರ್ಥನೆಯನ್ನು ಮಾಡಲಿಲ್ಲ. ಅವ್ರ ಹತ್ರ ಯಾವಾಗಲೂ ಚೀಟಿ ಹಾಕಿ ಮಾಡಲೋ ಬೇಡೋ ಅಂತ ಕೇಳೋಳು. ಈ ಸರಿ ಕೇಳಲೂ ಇಲ್ಲ. ಅಂದರೆ ಎಲ್ಲೋ ಒಂದು ರೀತಿಲಿ ಆ ಗುರುವನ್ನು ದೂರ ತಳ್ಳಿ, ಆ ಶಕ್ತಿಯನ್ನು ದೂರ ತಳ್ಳಿ ತಾನೊಬ್ಬಳೇ ಇಲ್ಲಿ ಮುಂದೆ ಹೋಗಿ ನಾನೇ ಎಲ್ಲ ಮಾಡ್ಕೊಳ್ತೀನಿ ಅನ್ನೋ ರೀತಿಲಿ ಪ್ರಯತ್ನ ಪಟ್ಟಾಗ ಈ ರೀತಿ ಒಂದು ಪಾಠ ಅವಳಿಗೆ ಸಿಕ್ತು. ಕೆಲವೊಂದು ಸಾರಿ ಇದೊಂದು ಕರ್ಮನೂ ಆಗಿತ್ತು. ಕಳ್ಕೊಳ್ಳೋಕೆ ಬಾಬಾ ಅವಕಾಶ ಕೊಟ್ಟರು. ಮತ್ತೆ ಇವಳು ಯಾವಾಗ ಬಾಬಾನ ಮೊರೆ ಹೋದ್ಲು, ಆಗ ಬಾಬಾ ಅಲ್ಲೊಂದು ಉತ್ತಮವಾದ ಪರಿಹಾರ ಕೊಟ್ಟು ಆ ಸಂಬಂಧದಿಂದ ಹಿಂದೆ ಸರಿದು ಬಿಡಬೇಕು. ಇವಳು ಮೊದಲಿಗೆ ಆ ವ್ಯಕ್ತಿ ಕೆಟ್ಟವನು, ನಾನು ಎಂಥ ಆಯ್ಕೆ ಮಾಡ್ಕೊಂಡ್ಬಿಟ್ಟೆ ಅಂತ ತುಂಬ ಹತ್ತು ಕರೆದು ಎಲ್ಲ ತನಗೆ ತಾನು ಸಮಾಧಾನ ಪಡಿಸ್ಕೊಂಡ್ಳು. ಸತ್ತೋಗ್ಬಿಡೋಣ ಅನ್ನೋ ರೀತಿಲೂ ಆಗ್ಬಿಟ್ಟಿತ್ತು ಅವಳ ವಿಚಿತ್ರವಾದ ಮನಸ್ಸು. ಯಾಕಂದರೆ ಅವನನ್ನು ಇರೋಕ್ಕೆ ಆಗಲ್ಲ ಈಗ ಅನ್ನೋ ರೀತಿಲಿ ಅವಳು ಹಚ್ಕೊಂಡ್ಬಿಟ್ಟಿದ್ಲು. ಆದರೆ ವಾಸ್ತವ ಪರಿಸ್ಥಿತಿ ಒಂದೇ ಒಂದು ತಿಂಗಳಲ್ಲಿ ಅವಳಿಗೆ ಪರಿಚಯ ಮಾಡಿಸ್ಕೊಡ್ತು. ನಿನಗೆ ಈಗ ಸಿಕ್ಕಿರುವ ಜೀವನವೇ
ಇಲ್ಲವೇ ಬೆಟರ್. ಆ ವ್ಯಕ್ತಿಗೆ ವಯಸ್ಸಾಗಿರ್ಬೋದು, ಆದರೆ ಅವ್ರು ನಿನ್ನ ಗಂಡ, ನೀನು ಹೇಳಿದಾಗಲೆಲ್ಲ ಕೇಳ್ತಾರೆ, ನಿನಗೆ ಏನೋ ಒಂದು ರೀತಿಲಿ ರೆಸ್ಪಾನ್ಸ್ ಮಾಡ್ತಾರೆ ಅಲ್ವಾ. ಅದೇ ಬೇರೆ ವ್ಯಕ್ತಿ ಹಾಗಲ್ಲ, ಅವನಿಗೆ ನೀನು ರೆಸ್ಪಾನ್ಸ್ ಮಾಡಬೇಕಾಗತ್ತೆ ಅನ್ನುವ ವಾಸ್ತವ ಸತ್ಯವನ್ನು ಇಲ್ಲಿ ತಿಳಿಸ್ಕೊಟ್ರು. ಈಗ ಅವಳು ತುಂಬ ಚಿಕ್ಕ ವಯಸ್ಸೇ, ಈಗ ಅವಳು ಯಾವ ರೀತಿ ಒಂದೇ ಒಂದು ಸಣ್ಣ ತಪ್ಪು ಆಗೋಗ್ಬಿಟ್ಟಿದೆ, ಈಗ ಅವಳು ಸುಧಾರಿಸ್ಕೊಂಡಿದ್ದಾಳೆ. ಇನ್ಯಾವತ್ತಿಗೂ ನಾನು ಆ ತಪ್ಪು ಮಾಡೋದಿಲ್ಲ ಅಂಥೇಳಿ ಬಾಬಾರವರ ಪಾದದ ಮೇಲೆ ಆಣೆ ಮಾಡಿ ಅವಳು ಆ ವಿಚಾರದಿಂದ ಹಿಂದೆ ಸರಿದಿದ್ದಾಳೆ. ಆ ವ್ಯಕ್ತಿಗೂ ಕೂಡ ಡೈರೆಕ್ಟಾಗಿ ಹೇಳಿ ಹಿಂದೆ ಸರಿಸ್ಬಿಟ್ಟಿದ್ರಿಂದ ನಾವು ಕಲಿಯೋದೇನು ಗೊತ್ತಾ, ಗುರುವನ್ನು ಕಡೆಗಣಿಸಿದಾಗ, ಅಂದರೆ ಗುರು ಯಾವಾಗಲೂ ನಮ್ಮ ಜೊತೆಗಿರ್ತಾರೆ. ನಮಗೆ ಮಾರ್ಗದರ್ಶನ ಬೇಕಾ, ರಕ್ಷಣೆ ಬೇಕಾ, ಸಹಾಯ ಬೇಕಾ, ಎಲ್ಲವನ್ನು ನಾನು ಮಾಡ್ತೀನಿ. ದೃಢವಾದ ವಿಶ್ವಾಸವಿಟ್ಟು ನೀವು ನನ್ನಲ್ಲಿ ಪರಿಪೂರ್ಣವಾಗಿ ಶರಣಾದ ತಕ್ಷಣವೇ ನಾನು ನಿಮ್ಮ ಕೈಯನ್ನು ಹಿಡಿದಿರ್ತೀನಿ. ನೀನು ಎಂಥದ್ದೇ ಪಾಪ ಮಾಡಿರು, ಏನೇ ಮಾಡಿರು, ನಾನು ನಿನಗೆ ಮಾರ್ಗದರ್ಶನ ಮಾಡ್ತೀನಿ, ಅದನ್ನು ಕಳ್ಕೊಳ್ಳೋಕ್ಕೆ ಸಹಾಯ ಮಾಡ್ತೀನಿ, ದಾರಿ ತೋರಿಸ್ತೀನಿ. ಹೇಗೆ ಸರಿ ಯಾವುದು ತಪ್ಪು ಯಾವುದು ಅಂತೇಳಿ ಗುರುತಿಸಿ ನಿನ್ನ ಜೀವನದಲ್ಲಿ ನೀನು ನಿನ್ನ ಆತ್ಮ ಏನು ಒಂದು ಉದ್ದೇಶವನ್ನು ಇಟ್ಕೊಂಡು ಜನ್ಮ ತಾಳಿದೆಯಲ್ಲ, ಆ ಉದ್ದೇಶವನ್ನು ಪೂರ್ಣಗೊಳಿಸ್ಕೊಳ್ಳುವಂತಹ ದಡವನ್ನು ನಾನು ಸೇರುವ ಹಾಗೆ ನಾನು ಸಹಾಯ ಮಾಡ್ತೀನಿ ಅಂತೇಳಿ ಬಾಬಾ ಭರವಸೆ ಆ ತಕ್ಷಣವೇ ಕೊಟ್ಬಿಡ್ತಾರೆ. ನಾವು ಯಾವಾಗ ಅವರ ಶರಣದಲ್ಲಿ ಹೋಗ್ತೀವಿ. ಯಾವಾಗ ಇಲ್ಲಿ ಒಂದೊಂದು ಸರಿ ಅಹಂಕಾರ ಆಗ್ಬೋದು, ಅಹಂ ಆಗಿರ್ಬೋದು, ಇಲ್ಲ ಒಂದ್ಸರಿ ಮೋಹ, ಇಲ್ಲ ಒಂದು ಕೊರಗು ಯಾವುದೋ ಇತ್ತು ಬಿಡು, ನನ್ನ ಜೀವನದಲ್ಲಿ ಭಗವಂತ ಏನೋ ನನಗೆ ಕೊಟ್ಟಿಲ್ಲ, ಹಾಗಾಗಿ ನಾನೇ ಕೆಲವೊಂದು ಸರಿ ಏನಾದರೂ ಆಯ್ಕೆ ಮಾಡ್ಕೊಂಡ್ಬಿಡೋಣ ಅನ್ನೋ ರೀತಿಯಲ್ಲಿ ನಾವು ಗುರುವನ್ನಾಗಿರ್ಬೋದು, ಭಗವಂತನ ಶಕ್ತಿಗಳನ್ನಾಗಿರ್ಬೋದು ಕಡೆಗಣಿಸಿ ನಾನೇ ಎಲ್ಲ ಮಾಡ್ಕೊಳ್ತೀನಿ ಅನ್ನೋ ವಿಚಾರಕ್ಕೆ ನಾವು ಯಾವಾಗ ಹೋಗ್ತೀವೋ ಆಗ ಗುರುವು ನಮ್ಮನ್ನು ಕಡೆಗಣಿಸೋಲ್ಲ, ಒಂದು ಅವಕಾಶವನ್ನು ಕೊಟ್ಟು ನೋಡ್ತಾರೆ. ಸರಿ, ನೀನು ಹೋಗು, ನಿನ್ನಿಂದ ಎಲ್ಲ ಸಾಧ್ಯ ಆಗತ್ತೆ ಅಂದರೆ ಮಾಡು, ನನ್ನದೇನೋ ಅದಕ್ಕೆ ಅಭ್ಯಂತರವಿಲ್ಲ, ನಿನಗೆ ಆ ಶಕ್ತಿ ಇದೆ ಅಂದರೆ ಮಾಡು ಕಂದ ಅಂತೇಳಿ ಸುಮ್ಮನೆ ಕೂತಿರ್ತಾರೆ. ಅವ್ರು ನೋಡ್ತಾ ಇರ್ತಾರೆ. ಆದರೆ ನಾವು ಅವಾಗ ಅಲ್ಲಿ ಹೋಗ್ತೀವಿ, ಮುಗ್ಗುರಿಸ್ತೀವಿ, ಬೀಳ್ತೀವಿ, ಆಮೇಲೆ ಅಯ್ಯೋ ನನ್ನ ಗುರುವನ್ನು ಬಿಟ್ಟು ಬಂದಿದ್ದೇ ತಪ್ಪಾಗಿದ್ದು ಅನ್ನೋ ರೀತಿಯಲ್ಲಿ ಮರಳಿ ಓಡಿ ಅವ್ರ ಹತ್ರ ಬಂದು ಮತ್ತೆ ಅವರ ಮಾರ್ಗದರ್ಶನದಲ್ಲಿ ನಡೀಲಿಕ್ಕೆ ಶುರು ಮಾಡ್ತೀವಿ. ಆಗಲೂ ಕೂಡ ಅವರು ಒಪ್ಕೊಳ್ತಾರೆ. ನಾವು ಅವ್ರನ್ನ ಕಡೆಗಣಿಸ್ದಾಗೂ ಅವರು ನಮ್ಮ ಮೇಲೆ ಕೃಪೆ ತೋರಿಸ್ತಾರೆ. ಹಾಗೆ ಅವರನ್ನು ಭಕ್ತಿಯಿಂದ ವಿನಮ್ರ ಭಾವದಿಂದ ಶರಣಾಗಿ ಅವರಲ್ಲಿ ನಾವು ಏನು ಸಮರ್ಪಣೆಯಾಗಿ ಕೆಲವೊಂದು ವಿಚಾರಗಳನ್ನು ಶರಣಾಗಿಸಿ ಮುಂದೆ ಹೋಗ್ತೀವಲ್ವ, ಆಗಲೂ ಕೂಡ ಅವರ ಕೃಪೆ ದಾರಿ ನಮ್ಮ ಮೇಲೆ ಯಾವಾಗಲೂ ಹರಿತಾ ಇರುತ್ತೆ. ಆದರೆ ನಮ್ಮ ಮನಸ್ಥಿತಿ ದೃಢವಾಗಿರಬೇಕು, ಚಂಚಲತೆಯಿಂದ ಕೂಡಿರಬಾರ್ದು. ಇದಕ್ಕೆ ಪೂರಕವಾದ ಒಂದು ಅಧ್ಯಾಯ ಸಚ್ಚರಿತ್ರೆಯಲ್ಲಿ ಇದೆ. 4 ಜನರು ಕಾಡಲ್ಲಿ ಒಂದು ದಿನ ಅಲ್ದಾಡ್ತಾ ಇರ್ತಾರೆ. ಆವಾಗ ಅಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ, ನಿಮ್ಗೇನಾದರೂ ಈ ಕಾಡಲ್ಲಿ ಸಹಾಯ ಬೇಕಾ, ನೀವೊಬ್ಬರೇ ಆ 4 ಜನ ಅಲ್ದಾಡ್ತಾ ಇದ್ದೀರಲ್ಲ, ನಾನೇನಾದರೂ ನಿಮಗೆ ಸಹಾಯ ಮಾಡಲಾ, ಯಾಕಂದರೆ ನಾನು ಈ ಕಾಡಲ್ಲೇ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋ ವ್ಯಕ್ತಿ. ಈ ಕಾಡಲ್ಲಿ ಏನಿದೆ, ಯಾವ ಜಾಗದಲ್ಲಿ ಹೋಗಬೇಕು, ಎಲ್ಲಿ ಹೋದರೆ ಏನಿದೆ ಎಲ್ಲ ನನಗೆ ತಿಳಿದಿದೆ, ನಿಮ್ಗೆ ಏನಾದರೂ ಸಹಾಯ ಬೇಕಾ ಅಂತೇಳಿ ಆ ವ್ಯಕ್ತಿ ಕೇಳಿದಾಗ ಈ 4 ಜನ ಹೇಳ್ತಾರೆ, ಬೇಡ, ನಾವು ದಿವ್ಯಜ್ಞಾನಿಗಳು, ನಮಗೆಲ್ಲ ತಿಳಿದಿದೆ ಅಂತ ಹೇಳಿ ಕಾಡಲ್ಲಿ ಅವರು ಏನು ಹುಡುಕ್ತಾ ಇರ್ತಾರಲ್ಲ ಆ ಹುಡುಕಾಟವನ್ನು ನಡೆಸ್ತಾರೆ. ಅವರು ಪ್ರತಿ ಸಾರಿನೂ ದಾರಿ ತಪ್ತಾ ಇರ್ತಾರೆ, ಒಬ್ರಿಗೊಬ್ರು ಸೇರೋದೇ ಇಲ್ಲ. ಅವ್ರು ಏನು ಅಂದ್ಕೊಂಡಿದ್ದಾರೆ ಆ ಗುರಿನ ಅವ್ರು ಮುಟ್ಟಕ್ಕಾಗೋದೇ ಇಲ್ಲ. ಆಗ ಅವರು ಮತ್ತೆ ಅದೇ ವ್ಯಕ್ತಿಯ ಹತ್ರ ಬರ್ತಾರೆ, ನನಗೆ ದಾರಿನೇ ಕಾಣಿಸ್ತಿಲ್ಲ, ಸಹಾಯ ಮಾಡಿ ಅಂತೇಳಿ. ಆ ರೀತಿ ಆಗುತ್ತೆ. ಇದು ತುಂಬ ವಿಸ್ತಾರವಾದ ಕತೆ, ನಾನಿಲ್ಲಿ ಸ್ವಲ್ಪ ನಿಮಗೆ ವಿವರಿಸಿ ಹೇಳಿದ್ದೀನಿ ಸ್ನೇಹಿತರೆ. ಜೀವನದಲ್ಲಿ ನಾವು ಏನೇ ದೊಡ್ಡ ಸಾಧನೆ ಮಾಡಬೇಕು, ಏನೇ ಆಗಬೇಕು ಅಂತೇಳಿ ಬಯಸ್ತಾ ಇದ್ವಿ ಅಂದರೆ ಅದು ಗುರು ಮುಖೇನನೇ ನಾವು ಹೋಗಬೇಕು. ಅದಕ್ಕೆ ಹೇಳೋದು, ದೇವರಿಗಿಂತ ದೊಡ್ಡ ಸ್ಥಾನ ಗುರುಸ್ಥಾನ ಅಂತೇಳಿ. ಆ ದೇವರ ಎದುರಿಗೆ ನಾವು ನಿಲ್ಲಬೇಕು ಅಂದರೆ ಖಂಡಿತವಾಗಿಯೂ ಗುರುವಿನ ಮಾರ್ಗದರ್ಶನದೊಂದಿಗೆ ನಮ್ಮನ್ನು ನಾವು ಸರಿಯಾದ ರೀತಿಯಲ್ಲಿ ಸಮರ್ಥರನ್ನಾಗಿಸ್ಕೊಂಡು ನಿಲ್ಲಬೇಕಾಗತ್ತೆ. ಅದಕ್ಕೆ ಗುರುವಿನ ಸಹಾಯ, ಕರುಣೆ, ದಯೆ, ಪ್ರೇಮದ ಅಗತ್ಯವಿದೆ. ಯಾರೋ ಪ್ರಸಾದ ತಂದುಕೊಟ್ಬಿಟ್ರು, ಯಾರೋ ಫೋಟೋ ತಂದುಕೊಟ್ರು, ಯಾರೋ ಮೂರ್ತಿ ತಂದುಕೊಟ್ರು, ಸಚ್ಚರಿತ್ರೆ ಕೊಟ್ಬಿಟ್ರು, ನಾನು ಪೂಜೆ ಶುರು ಮಾಡಿದೆ, ಬಾಬಾರವರ ಮಂದಿರಕ್ಕೆ ಯಾವಾಗೂ ಹೋದೋಳಲ್ಲ, ಯಾರೋ ಕರೆದ್ರು ಅಂತ ಹೋದೆ, ಅಲ್ಲಿ ಊಟ ಮಾಡಿದೆ, ಶಿರ್ಡಿಗೆ ನಾನು ಹೋಗಬೇಕು ಅಂತೇಳಿ ಜೀವನದಲ್ಲಿ ಅಂದ್ಕೊಂಡೇ ಇರಲಿಲ್ಲ, ಯಾರೋ ಬಂದರು, ಬನ್ನಿ ಒಂದು ಜಾಗ ಖಾಲಿ ಇದೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಕರ್ಕೊಂಡು ಹೋದರು, ಇವೆಲ್ಲ ನಡೀತಾ ಇದ್ದಾವೆ ಅಂದರೆ ಇದು ಈ ಜನ್ಮದ್ದಲ್ಲ, ಜನ್ಮಾಂತರದ ಒಂದು ಸಂಬಂಧವನ್ನು ಆ ಗುರುವಿನದ್ದು ನಿಮ್ಮದು ಸೂಚಿಸ್ತಾ ಇದೆ. ಈ ಸಮಯದಲ್ಲಿ ಅವರು ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಅಂದರೆ ನೀವು ಯಾವುದೋ ಜನ್ಮದಲ್ಲಿ ಅವ್ರಿಗೆ ಶರಣಾಗಿದ್ದರು, ಇಲ್ಲ ಪೂಜೆ ಮಾಡಿದ್ರು, ಅವರ ನಾಮಸ್ಮರಣೆ ಮಾಡಿದ್ರು, ಏನೋ ಒಂದು ಸೇವೆ ಅವ್ರ ಹೆಸರಲ್ಲಿ ಯಾರಿಗೋ ಒಂದು ಅನ್ನದಾನವನ್ನೇ ಮಾಡಿದ್ರು, ಇಲ್ಲ ₹1 ನಾಣ್ಯ ಕಾಣಿಕೆಯಾಗೆ ಕೊಟ್ಟಿದ್ರು. ಒಟ್ಟಾರೆಯಾಗಿ ಆ ಗುರು ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಹೀಗೆ ಪ್ರವೇಶ ಮಾಡಿರ್ತಾರೆ. ಅಂದರೆ ಈ ಸಮಯದಲ್ಲಿ ನಿಮಗೆ ಏನೋ ತೊಂದರೆ ಆಗೋದಿದೆ, ಇಲ್ಲ ನಿಮ್ಮ ಒಂದು ಕರ್ಮದ ಪ್ರಕಾರ ನಿಮಗೇನೋ ಕೆಟ್ಟದಾಗೋದಿದೆ, ಇಲ್ಲ ತುಂಬ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀರೋ, ಒಟ್ಟಾರೆಯಾಗಿ ಆ ಗುರುವು ಕರುಣೆಯಿಂದ, ದಯೆಯಿಂದ, ಪ್ರೇಮದಿಂದ ನಿಮ್ಮ ಜೀವನದಲ್ಲಿ ಅವ್ರು ಬಂದು, ಅಂದರೆ ಅವರೇ ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಜೀವನದಲ್ಲಿರುವ ಕಠಿಣತೆಗಳನ್ನು, ಸಮಸ್ಯೆಗಳನ್ನು, ಏನೇ ದೋಷಗಳಿದ್ರೂ ಅವುಗಳನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡ್ತಾರೆ. ಹಾಗಾಗಿ ನಮ್ಮ ಸಂಬಂಧ ಇಂದಿನದಲ್ಲ. ನಾವಿವತ್ತು ಸುಮ್ಮನೆ ಬಾಬಾರವರ ಭಕ್ತರಾಗಿ ಹೊರಹೊಮ್ಮಿಲ್ಲ, ಅದು ಜನ್ಮಾಂತರದ ಒಂದು ಸೆಳವು. ಈಗ ಆ ಸೆಳವು ನಮ್ಮನ್ನು ಆಯ್ಕೆ ಮಾಡಿಕೊಂಡಿದೆ. ಅಂದರೆ ಆ ಸೆಳವಿನ ಮೂಲಕ ನಾವೀಗ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮ ಜೀವನದಲ್ಲಿರುವ ಏರಿಳಿತ, ಸಮಸ್ಯೆ ಏನಿದೆಯೋ ಅವೆಲ್ಲವನ್ನು ಕಳೆದುಕೊಳ್ತಾ
ಕಳೆದುಕೊಳ್ತಾ ನಮ್ಮ ಗುರಿಯನ್ನು ನಾವು ಮುಟ್ಟಲಿಕ್ಕೆ ಆ ಗುರುವೇ ಸ್ವಯಂ ಸಹಾಯ ಮಾಡ್ತಾ ಇದ್ದಾರೆ. ಹಾಗಾಗಿ ಬಾಬಾರವರಲ್ಲಿ ನಂಬಿಕೆ ಇಟ್ಟಿದ್ದೀರಾ ಅಂದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಏನೂ ನಿಮಗೆ ತೊಂದರೆ ಆಗೋದಿಲ್ಲ. ಏರಿಳಿತಗಳು ಸಹಜ, ಕೆಲವೊಂದು ಸಾರಿ ಪಾಠ, ಕೆಲವೊಂದು ಸಾರಿ ಕರ್ಮ. ಇಲ್ಲಿ ನಾನು 2 ಉದಾಹರಣೆ ಕೊಟ್ಟಿದ್ದೀನಿ. ನಂಬಿಕೆಯಿಂದ ನೀವು ನನ್ನ ಗುರು ನನಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ, ನಿಮ್ಮ ಮನಸ್ಸಲ್ಲಿ ಒಂದು ಇಚ್ಛೆ ಇದೆ, ಬಲವಾದ ಇಚ್ಛೆ, ಅದನ್ನು ಪೂರ್ಣಗೊಳಿಸ್ಕೊಡ್ತಾರೆ ಅನ್ನೋ ನಂಬಿಕೆ ಅವನನ್ನು 4 ದಿನ ಅಲ್ಲೇ ಇಟ್ಕೊಳ್ತು ಅವರನ್ನು ಅಲ್ವಾ. ಹಾಗೆ ಈ ಹುಡುಗಿ ಎಲ್ಲೋ ಒಂದು ರೀತಿಯಲ್ಲಿ ಬಾಬಾರವರ ಭಕ್ತರಾಗಿದ್ದರೂ ಕೂಡ ಕೊಂಚ ಸಮಯದಲ್ಲಿ ಅಂದರೆ ನನಗೆ ಅಪ್ಪ ಅಮ್ಮ ಮದುವೆ ಮಾಡಿದ ಹುಡುಗ ದೊಡ್ಡವನಾಗಿದ್ದ, ಸರಿ ಇರಲಿಲ್ಲ. ಈಗ ನಾನು ನನ್ನದೇ ಆದ ರೀತಿಯಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಆಯ್ಕೆ ಮಾಡ್ಕೊಂಡ್ಬಿಟ್ಟೆ, ಬಿಡು ಇವನಿಂದನಾದರೂ ನನಗೆ ಆ ಪ್ರೀತಿ ಸಿಗುತ್ತೆ ಅಂತ ಹೇಳಿ ಏನು ಅವಳು ಒಂದು ಮೂಢಳ ರೀತಿಯಲ್ಲಿ ವರ್ತಿಸಿದ್ಲಲ್ಲ, ಅದನ್ನು ಅಂದರೆ ಅದರ ಅರ್ಥ, ಆಳವಾದ ಅರ್ಥ ನಿನಗೇನು ಸಿಕ್ಕಿದೆಯಲ್ಲ ಅದು ನಿನ್ನ ಕರ್ಮದ ಫಲ ಆಗಿರುತ್ತೆ. ಅದನ್ನು ನೀನು ಸರಿಪಡಿಸ್ಕೊಳ್ಬೋದು. ಆಗ ನೀವು ಅದನ್ನು ಯಾವಾಗ ಸರಿ ಇಲ್ಲ ಅಂತ ಹೇಳಿ ಅಂದ್ಕೊಳ್ತೀಯೋ ಆಗ ಇನ್ನೊಂದು ನೀನೇನು ಬಯಸ್ತಾ ಇದೆಯಲ್ಲ ಅದನ್ನು ಕೊಟ್ಟು ನೋಡು, ಅದಕ್ಕೂ ಇದಕ್ಕೂ ಅಂತರ ನೋಡು ಅಂತೇಳಿ ಕೆಲವೊಂದು ಸರಿ ಈ ರೀತಿಯೂ ಕೂಡ ಕರ್ಮದ ಮೂಲಕ ಬುದ್ಧಿ ಕಲಿಸಿದಾಗಲೇ ಕೆಲವರು ಆ ಒಂದು ಕೊರಗು, ಆ ನಿರಾಸೆಯಿಂದ ಹೊರಗೆ ಬರೋಕ್ಕೆ ಸಾಧ್ಯ. ಆದಷ್ಟು ಬೇಗನೆ ಈ ಹುಡುಗಿಗೆ ಆ ಅವಕಾಶ ಸಿಕ್ತು. 1 ತಿಂಗಳೊಳಗೆ ಅವಳು ಜೀವನದಲ್ಲಿ ಏನು ನನಗೆ ಸಿಕ್ಕಿಲ್ಲ ಅಂತ ಹೇಳಿ ಅಂದಿದ್ಲ, ಸಿಕ್ತು. ಹಾಗೆ ಅದು ತಪ್ಪು ಅಂತಲೂ ಗೊತ್ತಾಗಿ ನನ್ನ ಹತ್ರ ಮೊದಲು ಏನು ಇತ್ತಲ್ಲ ಅದೇ ಜೀವನ, ಅದೇ ಗಂಡ, ಅದೇ ಮಗು ಎಲ್ಲದೂ ಚೆನ್ನಾಗಿತ್ತು. ನಾನೇ ಎಲ್ಲೋ ಒಂದು ರೀತಿಯಲ್ಲಿ ಆ ಕೊರಗಿನಿಂದ ಕೊರಗ್ತಾ ಇದ್ನಲ್ಲ, ಆ ಕೊರಗನ್ನು ಈ ರೀತಿಯಾಗಿ ಕಾರ್ಯರೂಪಕ್ಕೆ ತಂದು ನನಗೆ ತೋರಿಸೋವರೆಗೂ ನಾನು ಅದರಲ್ಲಿ ಪಾಠ ಕಲಿತಿರ್ಲಿಲ್ಲ. ಹಾಗಾಗಿ ಈ ರೀತಿ ಒಂದು ಅವಕಾಶ ಸಿಕ್ತೇನೋ, ಅದಕ್ಕೆ ನಾನು ಆ ಕ್ಷಣ ಗುರುವನ್ನು ಮರೆತೇನೋ ಅನ್ನೋ ರೀತಿಯಲ್ಲಿ ಈಗ ಅವಳು ತಪ್ಪಿನ ಅರಿವಾಗಿ ಅವಳು ಆ ಸಮಸ್ಯೆಯಿಂದ ಹೊರಗೆ ಬಂದಿದ್ದಾಳೆ. ಸ್ನೇಹಿತರೆ, ತಪ್ಪಾಗೋದು ಸಹಜ, ಅದೇ ತಪ್ಪನ್ನೇ ಇಟ್ಕೋಬೇಡಿ. ನಾನು ಒಂದು ಮಾತು ಹೇಳ್ತೀನಿ ಯಾವಾಗಲೂ, ನಾವು ದಾರಿಲಿ ಹೋಗ್ತಾ ಇರ್ತೀವಿ, ಒಂದು ಕಲ್ಲು ಎಡವುತ್ತೀವಿ ಅಲ್ವಾ, ಆ ಕಲ್ಲಿನ ಮೇಲೆ ದ್ವೇಷ ಸಾಧಿಸ್ತಾ ನಾವು ಅಲ್ಲೇ ನಿಂತ್ಬಿಡ್ತೀವ, ಕೊರಗ್ತೀವ, ಚಿಂತೆ ಮಾಡ್ತೀವ, ಯಾಕೆ ಹೀಗಾಯಿತು ಅಂತೇಳಿ. ಇಲ್ಲ ತಾನೇ, ತೂತು ಅಂತೇಳಿ 3 ಸರಿ ಉಗಿದು ಮುಂದೆ ಹೋಗ್ತೀವಲ್ವ. ಹಾಗೆ ಕೆಲವೊಂದು ಸಾರಿ ಜೀವನದಲ್ಲಿ ಒಳ್ಳೇದು ಸಿಕ್ಕಿದೆ ಅಂದರೆ ಅದೊಂದು ಪ್ರೇರಣೆ ಅಂತೇಳಿ ತೊಗೊಂಡು ಮುಂದೆ ಹೋಗಬೇಕು. ಕೆಲವೊಂದು ಸಾರಿ ಈ ರೀತಿ ಕೆಟ್ಟ ಅನುಭವ ಆಯಿತು ಅಂದರೆ ಅದು ನಮ್ಮ ಕರ್ಮಕ್ಕನುಸಾರವಾಗಿ, ನಮ್ಮ ಒಂದು ಕೆಲವೊಂದು ಸಾರಿ ಮನಸ್ಥಿತಿಗೆ ಅನುಗುಣವಾಗಿ ಆಗಿರುತ್ತೆ. ಹಾಗಾಗಿ ಈ ರೀತಿಯಾಗಿ ನಾವು ಗಿಲ್ಟ್ ಫೀಲ್ ಮಾಡಬಾರ್ದು. ಯಾಕಂದರೆ ಮುಂದೆ ಹೋಗೋಕ್ಕಾಗೋದಿಲ್ಲ. ಜೀವನದಲ್ಲಿ ಮುಂದೆ ಸಾಧನೆ ಮಾಡೋದು ಬಹಳಷ್ಟು ಇರುತ್ತೆ. ಈ ತಪ್ಪೇ ಅಂತ್ಯ ಅಲ್ಲ, ಆ ತಪ್ಪು ನಮಗೊಂದು ಮುಂದೆ ಏನಾದರೂ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಒಂದು ದಾರಿ ಆಗಿರುತ್ತೆ ಅನ್ನೋ ರೀತಿಯಲ್ಲಿ ನಾವು ಆ ಎಡವಿದ ಕಲ್ಲಿನ ಬಗ್ಗೆನೇ ಚಿಂತಿಸದೆ ಅದನ್ನು ದಾಟ್ಕೊಂಡು ಮುಂದೆ ಹೋಗಬೇಕು. ಜೀವನದಲ್ಲಿ ಒಳ್ಳೆಯದಾಗತ್ತೆ. ಎಲ್ಲಕ್ಕಿಂತ ಮುಖ್ಯ, ನಾನು ಮಾಡಿದ ತಪ್ಪು ಅಂಥೇಳಿ ಯಾವಾಗ ಪ್ರಾಯಶ್ಚಿತ್ತ ಪಟ್ಟು ಗುರುವಿನಲ್ಲಿ ಶರಣಾಗ್ತಿರಲ್ಲ ಆಗ ಖಂಡಿತ ಕ್ಷಮೆ ಅನ್ನೋದು ಸಿಕ್ಕೇ ಸಿಗುತ್ತೆ. ಸ್ನೇಹಿತರೆ, ಹೇಗೆ ನಮ್ಮ ಮಕ್ಕಳು ಎಷ್ಟೇ ದಾರಿ ತಪ್ಪಿದ್ರು, ಅಪ್ಪ ಅಮ್ಮ ನಾನು ಇನ್ನೆಂದಿಗೂ ತಪ್ಪು ಮಾಡಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ ಅಂತೇಳಿ ನಮ್ಮ ಕಾಲನ್ನು ಹಿಡಿದ್ರು ಅಂದರೆ ನಾವು ಅವ್ರನ್ನ ಕ್ಷಮಿಸಲ್ವ. ಹಾಗೆ ಸಾಯಿ. ಹಾಗೆ ಅವರು ನಮಗೆ ತಂದೆ, ತಾಯಿ, ಗುರು, ದೈವ ಎಲ್ಲವೂ ಅವರೇ ಆಗಿದ್ದಾರೆ ಅಲ್ವಾ ಸ್ನೇಹಿತರೆ. ಅದೇ ನಂಬಿಕೆಯಿಂದ ನಾವು ಮುಂದೆ ಹೋಗ್ತಾ ಇದ್ದೀವಿ ಅಂದರೆ ಖಂಡಿತ ಉತ್ತಮವಾದ ದಡವನ್ನು ಆ ಗುರುವು ನಮಗೆ ಸೇರಿಸಿಯೇ ತೀರ್ತಾರೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲೂ ಕೂಡ ಅನೇಕ ರೀತಿಯ ಕೆಲವೊಂದು ಸಾರಿ ತಪ್ಪುಗಳು ನಡೆದು ಹೋಗಿರ್ತವೆ. ಕೆಲವೊಂದು ಸಾರಿ ಮನಸ್ಸಲ್ಲಿ ಆ ರೀತಿಯ ಆಲೋಚನೆ ಕೂಡ ಕೆಲವೊಂದು ಸಾರಿ ಮೂಡಿರುತ್ತೆ. ಯಾಕಂದರೆ ಈಗಿನ ಒಂದು ಜೀವನ ನಮಗೆ ಕೆಲವೊಂದು ಸಾರಿ ನರಕ ತೋರಿಸಿರುತ್ತೆ, ತೊಂದರೆ ಕೊಟ್ಟಿರುತ್ತೆ, ಇಲ್ಲಾಂದರೆ ಒಂದು ನಿರಾಸೆ, ಕೊರಗುಗಳನ್ನು ಮೂಡಿಸಿರುತ್ತೆ. ಹಾಗಾಗಿ ಕೆಲವೊಂದು ಸಾರಿ ಒಂದು ಆಕರ್ಷಣೆಗೆ ನಾವು ಒಳಪಟ್ಟಿರ್ತೀವಿ. ಇಲ್ಲಾಂದರೆ ಹೀಗೆ ಮಾಡ್ಬೋದಾ, ಹಾಗೆ ಮಾಡ್ಬೋದಾ ಅಂತೇಳಿ ಮನಸ್ಸು ಬಯಸಿರುತ್ತೆ, ಇಲ್ಲ ಅಂತಲ್ಲ. ಅವುಗಳನ್ನೇ ನಕಾರಾತ್ಮಕ ವಿಚಾರಗಳು ಅನ್ನೋದು. ಅವುಗಳನ್ನು ಬರಬೇಕವು, ಅವು ಹಾಗೆ ಹೋಗ್ತಾ ಇರಬೇಕು. ಅವುಗಳನ್ನು ತಡೆ ಹಿಡಿಬಾರ್ದು. ತಡೆ ಹಿಡಿದ್ರೆ ಎಲ್ಲೋ ಒಂದು ರೀತಿಯಲ್ಲಿ ಅವಕ್ಕೆ ಮಹತ್ವ ಕೊಟ್ಟಂಗೆ ಆಗ್ಬಿಡುತ್ತೆ. ಹಾಗಾಗಿ ಅವು ಬರ್ತಾ ಇರಬೇಕು, ಸುಳಿದಾಡ್ತಾ ಇರಬೇಕು, ಅವುಗಳನ್ನು ರಿಮೂವ್ ಮಾಡ್ತಾ ಇರಬೇಕು. ಅಂದರೆ ನಮ್ಮ ಪಾಸಿಟಿವ್ ಎನರ್ಜಿ ಸ್ಟ್ರಾಂಗ್ ಆಗಿರಬೇಕು, ಆ ಗುರುವಿನ ಮೇಲೆ ಭರವಸೆ ಸ್ಟ್ರಾಂಗ್ ಆಗಿರಬೇಕು. ಹಾಗಾಗಿ ಧ್ಯಾನ ಮಾಡಿ, ವ್ಯಾಯಾಮ ಮಾಡಿ, ನಾಮಸ್ಮರಣೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಬಾಬಾರವರ ಉಪದೇಶಗಳಂತೆ ಯಾರಿಗೂ ಕೆಟ್ಟದನ್ನು ಬಯಸಬೇಡಿ, ಕೆಟ್ಟದನ್ನು ಮಾಡಬೇಡಿ, ಕೆಟ್ಟದನ್ನು ಮಾತಾಡಬೇಡಿ. ಈ ರೀತಿಯಾಗಿ ನಮ್ಮ ಮನಸ್ಥಿತಿ ಯಾವಾಗ ಒಂದು ಒಳ್ಳೆಯ ಉದ್ದೇಶಕ್ಕೆ, ಕರ್ಮದ ಉದ್ದೇಶಕ್ಕೆ ಕನೆಕ್ಟ್ ಆಗ್ತಾ ಹೋಗುತ್ತೋ ಅಷ್ಟೇ ನಮ್ಮ ಜೀವನದಲ್ಲಿ ನಮ್ಮ ಭವಿಷ್ಯ ಸುಂದರವಾಗಿ ತಾನಾಗೇ ರೂಪುಗೊಳ್ತಾ ಹೋಗುತ್ತೆ. ನಾವು ಅದರ ಬಗ್ಗೆ ಗಮನ ಮಾಡೋದೇ ಬೇಡ, ಕೊಡೋದೇ ಬೇಡ. ಯಾಕಂದರೆ ಇವತ್ತಿನ ಕರ್ಮದ ಬಗ್ಗೆ ಗಮನ ಕೊಟ್ಟರೆ ಸಾಕು, ಭವಿಷ್ಯ ತಾನಾಗೇ ಸರಿಯಾಗುತ್ತೆ. ಸ್ನೇಹಿತರೆ, ಮಾಹಿತಿ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.